ಜಯ ಅಂಜನೇಯ, ನೀನೇ ಕಾಪಾಡ್ಬೇಕು. ಇದೊಂದ್ಸರಿ ನಾನು ಕೆಲಸ ಮಾಡ್ಕೊಟ್ಬಿಡು, ಆಮೇಲೆ ನೀನ್ ಏನು ಕೇಳಲ್ಲ. ಕಾಲ್ ಕಟ್ ಆಯ್ತಾ? ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು. ಮತ್ತೆ ಮಾಡ್ತೀನಿ. ಸ್ಯಾಂಡಿ ಯಾರಂತ ಚೆಕ್ ಮಾಡಿ. ಹಲೋ ಹಲೋ ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ನಾನ್ ನಕ್ಷತ್ರ. ಅದೇ ಮೇಡಮ್, ನಿನ್ನೆ ಆರ್ಜೆ ಸ್ಟೇಷನ್ಗೆ ಬಂದಿದ್ದೆ. ನೀವ್ ನನ್ಗೆ ಕುಕ್ಕರ್ ಪ್ರೈಸ್ ಕೂಡ ಕೊಟ್ಟಿದ್ರಿ, ಮರ್ತೋದ್ರ ಮೇಡಮ್? ಅದೇ ಮೇಡಮ್, ಆರ್ಜೆ ಕೆಲ್ಸ ನಂದೇ ಅಂತ ಹೇಳಿದ್ರಲ್ಲ, ನೆನ್ಪಾಯ್ತಾ? ಕುಕ್ಕರ? ಹಲೋ, ಯಾರ್ರಿ ನೀವು? ರಾಂಗ್ ನಂಬರ್. ಇಲ್ಲ ಇಲ್ಲ, ಇದು ಕರೆಕ್ಟ್ ನಂಬರೇ. ನೀವ್ಯಾರು? ಮೇಡಮ್ ಪಿಯನಾ? ಸರ್, ಮೇಡಮ್ ಇದಾರಾ? ಅವ್ರಿಗೆ ಹೇಳಿ ನಕ್ಷತ್ರ ಕಾಲ್ ಮಾಡಿರೋದು ಅಂತ ಗೊತ್ತಾಗುತ್ತೆ. ಅವರೇ ನಿನ್ನೆ ನನ್ನನ್ನ ಆರ್ಜೆ ಕೆಲ್ಸಕ್ಕೆ ಸೆಲೆಕ್ಟ್ ಮಾಡಿರೋದು. ಹೂ ಇಸ್ ಇಟ್? ಅದೇ ಮೇಡಮ್, ನಿನ್ನೊಬ್ಳು ಕಪ್ಪು ಹುಡುಗಿ ಬಂದಿದ್ದಲ್ಲ, ನೀವು ಒಬ್ಬನ ಆರ್ಜೆ ಅಂತ ಸೆಲೆಕ್ಟ್ ಮಾಡಿದೀರಾ ಅಂತ ಹೇಳ್ತಿದ್ದಾಳೆ. ಇವಾಗ ಏನ್ ಮಾಡೋದು? ಕಾಲ್ ಕಟ್ ಮಾಡಿ ಫೋನ್ನ ಸೈಲೆಂಟ್ ಹಾಕಿ. ಐ ಕಾಂಟ್ ಡೀಲ್ ವಿತ್ ಹರ್ ರೈಟ್ ನೌ. ನೆಕ್ಸ್ಟ್. ಮತ್ತೆ ಕಾಲ್ ಕಟ್ ಆಯ್ತು. ಏನಾಗ್ತಿದೆ? ನನ್ ಫೋನ್ ಏನಾದ್ರೂ ಕೆಟ್ಟೋಯ್ತಾ ಹೇಗೆ? ತಗೊಂಡಿನ್ನು 4 ವರ್ಷ ಆಗಿಲ್ಲ, ಅಷ್ಟ್ರಲ್ಲೇ ಕೆಟ್ಟೋಗುತ್ತಾ? ಶೋ, ಸೇಮ್ ನಂಬರ್ ಮೇಡಮ್. ವಾಟ್ಸ್ ಯೋರ್ ಪ್ರಾಬ್ಲಮ್? ಹಲೋ ಹಲೋ ಮೇಡಮ್, ನಾನ್ ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ? ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿಯಲ್ಲ. ಇಲ್ಲೇನ್ ಎಲ್ರು ಕೆಲ್ಸ ಇಲ್ದೆ ಖಾಲಿ ಕೂತ್ಕೊಂಡಿದೀವಿ ಅಂತ ಅನ್ಕೊಂಡಿದ್ಯಾ? ಡೋಂಟ್ ಕಾಲ್ ಮಿ ಅಗೇನ್, ಮ್ಯಾನರ್ಲೆಸ್ ಫೆಲೋ. ಕಂಟಿನ್ಯೂ. ಮೇಡಮ್ ಏನಕ್ಕೆ ಈ ತರ ಮಾತಾಡಿದ್ರು? ತುಂಬಾ ಸಿಟ್ಟಲ್ಲಿದ್ರು ಅನ್ಸುತ್ತೆ. ಎಲ್ಲ ಈ ಪಿಯ ಇಂದಾನೆ. ನನ್ ಬಗ್ಗೆ ಇನ್ನೂ ಸರಿಯಾಗಿ ಹೇಳಿಲ್ಲ ಅನ್ಸುತ್ತೆ ಅವನು. ಛೇ, ಸ್ವಿಚ್ ಆಫಾ? ಏನ್ ಮಾಡೋದು ಇವಾಗ? ಕಾಲಕ್ ಸಿಕ್ತಿಲ್ಲ ಅಂದ್ರೆ ಬೇರೆ ದಾರಿನೇ ಇಲ್ಲ. ನಾನೇ ಆಫೀಸ್ಗೆ ಹೋಗ್ಬೇಕು. ಅಲ್ಲೇ ಮಾತಾಡ್ತೀನಿ. ತುಕಾರಾಮ್ ಅವ್ರ ಮನೆ ಇದೇನಾ? ಹೌದು, ನಾನೇ ತುಕಾರಾಮ್. ನೀವ್ಯಾರು? ಏನಾಗ್ಬೇಕಾಯ್ತು? ನಾನು ತುಳಸಿ ಅಂತ, ಡಾಕ್ಟರು. ಇವಳು ನನ್ನ ಮಗಳು ಖುಷಿ, ಇವ್ನು ನನ್ನ ತಮ್ಮ. ಇಫ್ ಯು ಡೋಂಟ್ ಮೈಂಡ್, ಮನೆ ಒಳಗೆ ಬರಬಹುದಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಆಯ್ತು, ಬನ್ನಿ. ನಾವೊಂದು ಚಿಕ್ಕ ಸರ್ವೆ ಮಾಡ್ತಾ ಇದ್ದೀವಿ. ಈ ಮನೇಲಿ ಯಾರ್ಯಾರಿದ್ದಾರೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ತಿಳಿಸ್ತೀರಾ? ಮನೇಲಿ ನಾವು 5 ಜನ ಇದ್ದೀವಿ. ಮಕ್ಕಳು ಒಬ್ಳು ಮಗಳಿದ್ದಾಳೆ. ಒಬ್ಳೆ ಮಗಳ? ಇಬ್ರಲ್ವಾ? ಇಲ್ಲ, ನನಗೊಬ್ಳೆ ಮಗಳು, ಇವರಮ್ಮ. ಆದ್ರೆ ತಾತ ನೀವು ಹುಡುಗ ಏನೋ ಹೇಳೋದಕ್ಕೆ ಹೊರಟ, ಹೇಳಿ ಬಿಡಿ. ಏನಿಲ್ಲ, ನನಗೊಬ್ಳೆ ಮಗಳು ಅಂತ ಬರ್ಕೊಳ್ಳಿ. ಸರ್, ನಿಮ್ ಮಗಳ ಹೆಸರು? ಸೃಷ್ಟಿ. ಅಮ್ಮ, ಆರ್ ಯು ಓಕೆ? ಸರ್, ಅಮ್ಮಂಗೊಂದ್ ಗ್ಲಾಸ್ ನೀರ್ ಸಿಗುತ್ತಾ? ನೀರಂತೆ. ನಿಜವಾಗ್ಲೂ ನಿಮ್ಗೊಬ್ಳೆ ಮಗಳ? ಇದೊಳ್ಳೆ ಕಥೆ ಆಯ್ತಲ್ಲ. ಒಬ್ಳೇನಾ ಅಂದ್ರೆ ಹೌದು ಅಂತ ಹೇಳಿದ್ನಲ್ಲ, ಇನ್ನೇನಾಗ್ಬೇಕಾಗಿತ್ತು? ಅದ್ ಹಾಗಲ್ಲ, ಅಲ್ಲಿ ಯಾರೋ ಒಬ್ರು ನಿಮ್ಗಿಬ್ರು ಹೆಣ್ಮಕ್ಳು ಅಂತ ಹೇಳಿದ್ರು, ಅದಕ್ಕೆ ಕೇಳ್ದೆ. ಯಾರು ಅವನು ಹಂಗದ್ದಿದ್ದು? ಹುಟ್ಸಿರೋ ಅಪ್ಪ ನಾನು. ನನಗ್ ಗೊತ್ತಿಲ್ವಾ? ನನ್ಗಿರೋದು ಒಬ್ಳೆ ಮಗಳು ಸೃಷ್ಟಿ ಅಂತ. ಬೇಕಿದ್ರೆ ಬರ್ಕೊಳ್ಳಿ, ಇಲ್ಲಾಂದ್ರೆ ಹೊರಡಿ. ಅಮ್ಮ, ಸ್ವಲ್ಪ ಕೆಲ್ಸ ಇದೆ, ಹೊರಡ್ತೀನಿ. ಬರೋದ್ ಸ್ವಲ್ಪ ತಡ ಆಗ್ಬೋದು.
ಚಿಕ್ಕಿ ಅದ್ಯಾರೋ ಬಂದಿದ್ದಾರೆ ನೀರ್ ಬೇಕಂತೆ. ಹೌದಾ? ನಡಿ. ಅಪ್ಪ, ನೀರ್ ಕೇಳಿ ಹಾಗೆ ಹೋಗ್ತಿದ್ದಾರೆ, ವಾಪಸ್ ಕರೀಲಾ? ಅವ್ರನ್ನ ಕರೆಯೋದು ಹಾಗಿರ್ಲಿ, ನನ್ನ ಅಪ್ಪ ಅಂತ ಕರಿಬೇಡ ಅಂತ ಎಷ್ಟು ಕೋಟಿ ಸತಿ ಹೇಳಿದ್ರು ನಿಂಗೆ ಅರ್ಥ ಆಗಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಇದ್ಕೇನ್ ಕಮ್ಮಿ ಇಲ್ಲ, ಒಳ್ಳೆ ಕರೋಡ್ಪತಿ ತರ ಆಡ್ತೀಯಲ್ಲೋ. ಆಗೋಣ ಬಿಡು, ಅದಕ್ಕೇನ್ ಇವಾಗ ದುಡ್ಡು ಕೊಡ್ಬೇಕಾ? ಆಯ್ತಪ್ಪ, ನೀನ್ ಆಸೆ ಪಟ್ಟಂಗೆ ಕೋಟಿ ಕೋಟಿ ಸಿಗ್ಲಿ, ನಾನು ದೂರದಿಂದ ನೋಡಿ ಖುಷಿ ಪಡ್ತೀನಿ. ನನ್ ಫ್ರೆಂಡ್ ಉದ್ದಾರ ಆದ್ರೆ ನನ್ಗೂ ಖುಷಿನೇ ತಾನೆ. ಚಿಕ್ಕಿ ಏನಾಯ್ತು? ಅವಾಗ್ಲೇ ಆಂಟಿನೂ ಅಕ್ಕನೂ ಮತ್ತೆ ಇನ್ನೊಬ್ರು ಬಂದಿದ್ರಲ್ಲ, ಅವರು ತಾತನ್ಗೆ ನಿಮ್ಗೆ ಎಷ್ಟ್ ಜನ ಮಕ್ಳು ಅಂತ ಕೇಳಿದ್ರ. ಅದಕ್ಕೆ ತಾತ ನನ್ಗೊಬ್ಳೆ ಮಗಳು ಅಂದ್ರು. ಅಲ್ಲ, ಈ ತಾತ ಏನಕ್ಕೆ ಯಾವಾಗ್ಲೂ ಹಿಂಗಾಡ್ತಾರೆ? ಹಾ ಮೇಡಮ್, ಭೂಪತಿ PG ಮುಂದೆನೆ ಇದ್ದೀನಿ. ಮೇಡಮ್ ಮೇಡಮ್, ಅವ್ನ್ ಹೊರಟ, ಇದೇ ರೈಟ್ ಟೈಮ್. ಇವಾಗ್ಲೇ ಹೋಗಿ ಅವನ ಬಗ್ಗೆ ವಿಚಾರಿಸ್ತೀನಿ. ಹಾ, ಓಕೆ, ಬಾಯ್. ಹಲೋ ಹಲೋ, ಯಾರಾದ್ರೂ ಇದ್ದೀರಾ? ಯಾರು ಇಲ್ದೇ ಇರೋದಕ್ಕೆ ಇದೇನ್ ಸುಡುಗಾಡೆ? ಮನೆ ಅಂದ್ಮೇಲೆ ಯಾರಾದ್ರೂ ಇದ್ದೇ ಇರ್ತಾರೆ. ನೀನಿಗ್ ಯಾರ್ ಬೇಕು ಅದನ್ನ ಹೇಳು. ಓ, ಘಾಟಿ ಅಜ್ಜಿ, ಒಳ್ಳೆ ಜೋರಿದೆ, ಹುಷಾರಾಗಿ ಮ್ಯಾನೇಜ್ ಮಾಡ್ಬೇಕು. ಅದು ಅಜ್ಜಿ, ಇದು ಭೂಪತಿ ಮನೆ ತಾನೆ? ಹಾ, ಭೂಪತಿ ಮನೆನಾ? ಯಾರಂಗಂದಿದ್ದು? ಇದು ನನ್ ಮಗ ತುಕಾರಾಮನ್ ಮನೆ. ಅಯ್ಯೋ, ಹಾಗಲ್ಲ ಅಜ್ಜಿ, ಭೂಪತಿ ಮನೆನಾ ಅಂದ್ರೆ ಅವ್ರು ಇಲ್ಲೇ ಇರೋದಾ ಅಂತ ಕೇಳ್ದೆ. ಹಾ, ಕೇಳು ಮತ್ತೆ. ಹೌದು, ಅವನ್ ಇಲ್ಲೇ ಇರೋದು. ಅಷ್ಟಕ್ಕೂ ನೀನ್ ಯಾರು? ಗೊತ್ತಿಲ್ಲ, ಗುರಿ ಇಲ್ಲ. ಯಾರ್ಯಾರೋ ಮನೆ ಹತ್ರ ಬಂದ್ ವಿಚಾರ್ಸೋದು ನನಗಿಷ್ಟ ಆಗಲ್ಲ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಅಯ್ಯೋ ಅಜ್ಜಿ, ನಾನ್ ಕಳ್ಳಿ ಅಲ್ಲ, ಪೆಸ್ಟ್ ಕಂಟ್ರೋಲ್ ಇಂದ ಬಂದಿದ್ದೀನಿ. ಏನ? ಪಿಟ್ಸ್ ಕಂಟ್ರೋಲಾ? ಪೆಸ್ಟ್ ಅಜ್ಜಿ, ಪೆಸ್ಟ್ ಅಂದ್ರೆ ಏನಂತಾರೆ? ಹಾ, ಕ್ರಿಮಿ ಕೀಟಗಳನ್ನ ಕಂಟ್ರೋಲ್ ಮಾಡೋದು. ಓಹೋ, ತಿಗಣಿ ಔಷಧಿ ಹೊಡಿಯೋಳು. ಹಾ ಹಾ ಹಾ, ಅದೇ ಅದೇ. ನಮ್ಮಲ್ಲಿ ತಿಗಣೇನೂ ಇಲ್ಲ, ಜಿರಳೇನೂ ಇಲ್ಲ, ಬಂದ್ಬಿಡ್ತವೆ ತಲ್ ತಿನ್ಕೊಂಡು. ಅಜ್ಜಿ 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 ಇರಿ, ಅದು ಭೂಪತಿ ಅವ್ರು ಕಾಲ್ ಮಾಡಿ ರೂಮ್ಗೆ ಸ್ಪ್ರೇ ಹೊಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದೆ. ಏನು ಸ್ಪ್ರೇ ಮಾಡದ? ಸ್ಪ್ರೇ ಮಾಡಕ್ಕೇನು ತಂದೆ ಇಲ್ಲ ನೀನು? ಅದು ಈಗ ಸರ್ವೆ ಮಾಡ್ಕೊಂಡು ಹೋಗಿ ಆಮೇಲೆ ಬಂದ್ ಹೊಡಿತೀನಿ. ಹ್ಮ್, ಏನೋ ಒಂದ್ ಮಾಡು. ಹಿತ್ಲ ಕಡೆ ರೂಮು. ತಾತ ಹಾಗಂದ್ರು ಅಂತ ನಾನ್ ನಿನ್ಗೆ ಹೇಳ್ಬಾರ್ದಿತ್ತು. ಸಾರಿ ಚಿಕ್ಕಿ. ಅಳ್ಬೇಡ, ನಿನ್ ಹತ್ರ ನನ್ಗೂ ಬೇಜಾರಾಗುತ್ತೆ. ಏನಾಯ್ತು? ನಮ್ ಸುಂದ್ರಿ ಮುಖ ಯಾಕೆ ಹೀಗಿದೆ? ಏನಿಲ್ಲ ಬಿಡಕ್ಕ, ನಾನು ಹೊರಡ್ತೀನಿ, ಆಫೀಸಲ್ಲಿ ಕೆಲಸ ಇದೆ. ಆಫೀಸಾ? ನಿನ್ಗೆ ಯಾವ್ದೇ ಆಫೀಸು? ಅದೆಲ್ಲ ಸರ್ಪ್ರೈಸು, ಸಂಜೆ ಮನೆಗ್ ಬರ್ತೀನಲ್ಲ ಆಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಏನೇ ಅದು, ನನ್ಗೂ ಹೇಳಲ್ವಾ? ಸದ್ಯಕ್ಕೆ ಯಾರಿಗಂದ್ರೆ ಯಾರ್ಗಳಲ್ಲ, ಎಲ್ರು ಕಾಯ್ಲೇಬೇಕು. ಓಕೆ, ನಾನು ಹೊರಡ್ತೀನಿ. ಸರಿ ಆಯ್ತು. ನೀನ್ ಇಷ್ಟು ಖುಷಿಯಾಗಿರೋದ್ ನೋಡಿದ್ರೆ ಯಾವ್ದೋ ಒಳ್ಳೆ ಸುದ್ದಿನೇ ಇರ್ಬೇಕು. ಒಳ್ಳೇದಾಗ್ಲಿ, ಸಂಜೆ ಮನೆಗ್ ಬೇಗ ಬಾ. ಓಕೆ ಅಕ್ಕ, ಬರ್ತೀನಿ ನಾನು. ನಕ್ಷತ್ರ, ಇದನ್ನ ಹಾಗೆ ಭೂಪತಿ ರೂಮಲ್ಲಿ ಇಟ್ಬಿಟ್ಟು ಹೋಗು. ಚಿಕ್ಕಿ ಯಾಕೋ ಡಲ್ಲಾಗಿದ್ಲು? ತಾತ ಏನಂದ್ರು?
ಮತ್ತೆ ಏನಾದ್ರೂ ಅವಳಿಗೆ ಬೈದ್ರಾ? ಬರೀ ಬಟ್ಟೆ ಲೋಟ ಬಾಚನ್ಕೆ ಬರೀ ಇದೇನಾ ಈ ರೂಮಲ್ಲಿ? ಇದರಿಂದ ನಂಗೇನ್ ಸಿಗುತ್ತೆ? ಭೂಪತಿ ಬಗ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೀರ ಏನು ಇಲ್ವಾ ಈ ರೂಮಲ್ಲಿ? ಡೈರೆಕ್ಟ್ ಆಗಿ ಹೋಗಿ ಆ ಘಾಟಿ ಅಜ್ಜಿನೇ ಕೇಳ್ಬಿಡ್ಲಾ? ತಿಗ್ನೆ ಔಷಧಿ ಹೊಡ್ಯಕ್ ಬಂದವಳಿಗೆ ಇದೆಲ್ಲ ಏನಕ್ಕೆ ಅಂತ ಮುಖಕ್ಕೆ ಕೊಡ್ದಂಗ್ ಬೈತಾಳೆ. ಏನಪ್ಪ ಮಾಡ್ಲಿ, ಖಾಲಿ ಕೈಯಲ್ಲಿ ಹೋದ್ರೆ ನಮ್ ಮೇಡಮ್ ನಾನು ಸುಮ್ನೆ ಬಿಡಲ್ಲ. ಕೋಟಿ ಕೋಟಿಗೆ ಯಜಮಾನ, ಈ ಇಲಿ ಗೂಡಲ್ ಬದುಕೋ ಕರ್ಮ ಏನಕ್ಕೋ. ಯಾರೋ ಬಂದ್ರು ಅನ್ಸುತ್ತೆ. ಭೂಪತಿನೇ ಆಗಿದ್ರೆ ಏನಪ್ಪ ಮಾಡ್ಲಿ? ಮೇಡಮ್, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಎಂಟಕ್ಕೆ 8 ಅಡ್ರೆಸ್ ಚೆಕ್ ಮಾಡಾಯ್ತು, ಆದ್ರೆ ಯಾವ ಮನೇಲೂ ನಮಗ್ ಬೇಕಾಗಿರೋ ನಕ್ಷತ್ರ ಸಿಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಪುಟ? ಇನ್ ಅದ್ ಯಾವ ರೀತಿ ಹುಡುಕ್ಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ಅಮ್ಮ, ತುಕಾರಾಮ್ ಫ್ಯಾಮಿಲಿ ಬನಶಂಕರಿಲಿ ಇರೋದೇ ಆಗಿದ್ರೆ ಅವ್ರಿವತ್ ನಮಗ್ ಸಿಗ್ಬೇಕಾಗಿತ್ತು. ನಮ್ ಏಜೆಂಟ್ಗಳ ಬಗ್ಗೆ ನನಗ್ ನಂಬಿಕೆ ಇದೆ, ಕರೆಕ್ಟಾಗಿ ಅಡ್ರೆಸ್ ಚೆಕ್ ಮಾಡಿನೇ ಕೊಟ್ಟಿರ್ತಾರೆ. ಆದ್ರೂ ಆ ನಕ್ಷತ್ರ ಎಲ್ಲಿ ಮಿಸ್ ಆದ್ಲು? ಅದ್ ನನ್ಗೂ ಅರ್ಥ ಆಗ್ತಾ ಇಲ್ಲಮ್ಮ. ಬಟ್ ಹೋಪ್ಸ್ ಕಳ್ಕೊಬೇಡ. ನಕ್ಷತ್ರ ಮಿಸ್ ಆದ್ರೆ ಏನಂತೆ, ಶ್ವೇತಾ ಇದ್ದಾಳೆ, ನೆಕ್ಸ್ಟ್ ಅವಳನ್ನ ಹುಡ್ಕೋಣ. ಅದು ತುಂಬಾ ರಿಸ್ಕಿ ಪುಟ. ಆ ಮನೆಯವ್ರ ಮೇಲೆ ನಂಗೆ ನಂಬಿಕೆ ಇಲ್ಲ, ಅವ್ರಿಗೆ ಆ ವಿಷಯ ಹೇಳೋದಕ್ಕೆ ಭಯ ಆಗತ್ತೆ. ಹಾಗಂತ ಸುಮ್ನೆ ಇರೋಕ್ಕಾಗತ್ತಾ? ಒಂದ್ ಕೆಲ್ಸ ಮಾಡೋಣ, ಅವ್ರ ಮನೆಯವ್ರಿಗೆ ವಿಷಯ ಹೇಳೋ ಬದಲು ಶ್ವೇತನ ಡೈರೆಕ್ಟ್ ಆಗಿ ಮೀಟ್ ಮಾಡೋಣ. ಪರಿಸ್ಥಿತಿ ಹೀಗೀಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಣ, ಅದು ಅವಳಿಗೆ ಅರ್ಥ ಆಗುತ್ತೆ. ಆಮೇಲೆ ಅವಳ ಅಪ್ಪ ಅಮ್ಮನ ಹುಡ್ಕೋತಾಳೆ. ಹಾಗೆ ಮಾಡ್ಬೇಕು, ಬೇರೆ ಆಪ್ಷನ್ ಇಲ್ಲ. ಅಲ್ಲ ಮೇಡಮ್, ನಮ್ಮನೆಗೆ ಹೇಗ್ ಬಂದ್ರಿ? ಈ ರೂಮಲ್ಲಿ ಯಾಕಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಇದೇನಪ್ಪ ಇದು? ಶಾಕ್ ಮೇಲ್ ಶಾಕು. ಇದು ಈ ಕರ್ಪಿ ಮನೆನಾ? ಭೂಪತಿ ಇವ್ರ ಜೊತೆ ಇದಾನ? ಎಲ್ಲಿಂದ ಎಲ್ಲಿಗ್ ಲಿಂಕು? ದೇವ್ರೆ, ಸತ್ತೆ ನಾನು. ಮಾತಾಡಿ ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಾ? ನೀವೇನಿಲ್ಲಿ? ಇಲ್ಲಿ ಹೇಗ್ ಬಂದ್ರಿ? ಏನ್ ಗೊತ್ತಾ, ನಾನ್ ಅವಾಗ್ಲಿಂದ ಶ್ವೇತಾ ಮೇಡಮ್ಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಕಾಲ್ ಕಟ್ ಆಗ್ತಿದೆ. ಆಮೇಲೆ ನೋಡಿದ್ರೆ ಸ್ವಿಚ್ ಆಫ್. ಮೇಡಮ್ ಎಲ್ಲ ಬ್ಯುಸಿ ಇರ್ಬೇಕು ಅಂತ ನಾನೇ ನಿಮ್ ಆಫೀಸ್ ಕಡೆಗೆ ಬರಕ್ ಹೊರಟಿದ್ದೆ, ಆದ್ರೆ ನೀವೇ ಇಲ್ಲಿ ಬಂದ್ಬಿಟ್ಟಿದ್ದೀರಾ. ಹೇಗ್ ಮೇಡಮ್ ಇದೆಲ್ಲ? ಹಾ, ನಾನು ನಿಮ್ ಕಾಲ್ ಟ್ರೈ ಮಾಡ್ತಿದ್ದೆ, ನಾಟ್ ರೀಚಬಲ್ ಬರ್ತಿತ್ತು, ಅದಕ್ಕೆ ಕರ್ಕೊಂಡ್ ಹೋಗೋಣ ಅಂತ ಬಂದ್ಬಿಟ್ಟೆ. ಏನು, ನೀವ್ ನನ್ನನ್ ಕರ್ಕೊಂಡ್ ಹೋಗಕ್ ಬಂದ್ರಾ? ಆದ್ರೆ ನಮ್ಮನೆ ಅಡ್ರೆಸ್ ನಿಮ್ಗೆ ಯಾರು ಕೊಟ್ರು? ಅದು ಏನಂದ್ರೆ, ಗೊತ್ತಾಯ್ತು ಬಿಡಿ. ನಿನ್ನೆ ಸುಡುಕು ಪ್ರೈಸ್ ತಗೊಳಕ್ ಬಂದಾಗ ನಮ್ಮ ಅಜ್ಜಿ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟಿದ್ದೆ, ಆ ಅಡ್ರೆಸ್ ಹುಡ್ಕೊಂಡ್ ಬಂದ್ರಿ ತಾನೆ? ಹಾ, ಕರೆಕ್ಟ್. ಆಯ್ತು, ಬನ್ನಿ ನಮ್ಮ ಮನೆಗೆ ಹೋಗೋಣ. ಮತ್ತೆ ಈ ರೂಮು ಇದು ನಿಮ್ಮನೆ ಅಲ್ವಾ? ಇದು ನಮ್ಮ ಮನೆ PG. ಇದ್ರಲ್ಲಿ ಒಂದು ಹುಡುಗ ಇರ್ತಾನೆ, ಭೂಪತಿ ಅಂತ, ಜಸ್ಟ್ ಕೆಲ್ಸಕ್ಕೆ ಹೋದ. ಓಕೆ ಸರಿ, ನಾವು ಹೊರಡೋಣ, ಲೇಟ್ ಆಗ್ತಿದೆ. ಹಾ, ನಾನು ರೆಡಿ, ಬನ್ನಿ. ಬನ್ನಿ, ಇದು ನಮ್ಮನೆ. ಇಲ್ಲಿ ನಾನು, ನಮ್ಮಮ್ಮ, ನಮ್ಮಕ್ಕ, ನಮ್ಮಪ್ಪ. ನಂಗೆ ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ. ಸಾರಿ, ನಾನ್ ನೋಡಿ ಮಾತಾಡ್ತಾ ಇಲ್ಲೇ ನಿಂತಿದ್ದೀನಿ, ನಡೀರಿ ಹೋಗೋಣ. ಅರೆ, ಯಾರು ಇವರು? ಅಮ್ಮ, ಇವ್ರು ಮಿಲ್ಲಿ ಅಂತ, ನಂಗೆ ತುಂಬಾ ಬೇಕಾದವರು. ನಾನು ಸಂಜೆ ಬಂದು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಆಶೀರ್ವಾದ ಮಾಡಿ, ಬಾಯ್. ಅಯ್ಯೋ, ಮತ್ತೆ ಈ ಘಾಟಿ ಅಜ್ಜಿನ?
ನಾನು ಆಚೆ ಇರ್ತೀನಿ, ಬೇಗ ಬಂದ್ಬಿಡಿ. ನಾನು ಬರ್ತೀನಿ. ಈ ಸೃಷ್ಟಿ ಈ ಗೂಬಿ ಯಾಕೆ ಅವಳ ಜೊತೆ ಹೋದ್ಲು? ಇವಳಿಗೇನೆ ಕೆಲ್ಸ? ಏನ್ ಕೆಲ್ಸ ಅಂತ ನನ್ಗೂ ಗೊತ್ತಿಲ್ಲ ಅಜ್ಜಿ. ಅದೇನೋ ಹೊಸ ಆಫೀಸು ಸರ್ಪ್ರೈಸು ಅಂತ ಅಂತಿದ್ಲು. ಹಾ, ಹೊಸ ಆಫೀಸ? ಇವಳು ಬಾಳ್ಗೊಂದಿಷ್ಟು ನಮ್ ಮರ್ಯಾದೆ ತೆಗಿಬೇಕು ಅಂತಾನೆ ಇವಳು ಹೀಗಾಡ್ತಿದ್ದಾಳೆ ಅನ್ಸತ್ತೆ. ಸುಡ್ಗಾಡು, ಈ ದರಿದ್ರಕ್ಕೆ ಬೇರೆ ಎಲ್ಲೂ ಕೆಲ್ಸ ಇಲ್ಲ ಅಂತ ಹುಳ ಹಿಡಿಯೋ ಕಂಪ್ನಿಗೆ ಸೇರ್ಕೊಂಡ್ಲಾ? ಕರ್ಮ. ಸಚ್ ಅ ವೇಸ್ಟ್ ಆಫ್ ಟೈಮ್. ಬೆಳಗ್ಗೆಯಿಂದ ಆಡಿಷನ್ ಮಾಡ್ತಿದೀವಿ, ಒಬ್ರಾದ್ರೂ ಕೇಪಬಲ್ ಕ್ಯಾಂಡಿಡೇಟ್ ಸಿಕ್ಕಿದ್ರ? ಎಲ್ಲ ವೇಸ್ಟ್. ಯಾರಿಗೂ ಸರಿಯಾಗಿ ಮಾತಾಡಕ್ಕೆ ಬರಲ್ಲ. ಇವ್ರನ್ನೆಲ್ಲ ಆರ್ಜೆ ಮಾಡ್ಕೊಂಡ್ರೆ ನನ್ ಶೋ ಕತೆ ಅಷ್ಟೇ. ಹೌದು, ಸಿಟಿನಲ್ಲಿರೋ ಫೇಮಸ್ ಆರ್ಜೆಗಳನ್ನೆಲ್ಲ ಇನ್ವೈಟ್ ಮಾಡಿ ಅಂತ ಹೇಳಿದ್ನಲ್ಲ, ಯಾಕೆ ಯಾರು ಬರ್ಲಿಲ್ಲ? ಮೇಡಮ್, ನಮ್ಮ ಕೈಲಿ ಆದಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಹೀಗ್ ದಿಢೀರ್ ಅಂತ ಹೇಳಿದ್ರೆ ಆಗಲ್ಲ, ಯೋಚನೆ ಮಾಡಕ್ಕಾದ್ರೂ ಅಟ್ಲೀಸ್ಟ್ 1 ವಾರ ಟೈಮ್ ಕೊಡಿ ಅಂತ ಕೇಳಿದ್ರು. ಡ್ಯಾಮಿಟ್, ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ನನ್ ಸ್ಟೇಷನ್ ಕತೆ ಅಷ್ಟೇ. ಈಗ ಹೊಸ ಆರ್ಜೆ ಇಲ್ದೆ ನೈಟ್ ಶೋ ಹೇಗ್ ನಡೆಯುತ್ತೆ ಹೇಳಿ ಅದನ್ನ. ಮ್ಯಾಮ್, God, Millie, have you lost your mind? This girl again. What is wrong with you? ಮ್ಯಾಮ್ ಪ್ಲೀಸ್ ಲೆಟ್ ಮಿ ಎಕ್ಸ್ಪ್ಲೇನ್. ಸ್ಯಾಂಡಿ, ಈ ಹುಡುಗಿನ ರೆಕಾರ್ಡಿಂಗ್ ರೂಮಿಗೆ ಕರ್ಕೊಂಡು ಹೋಗಿ ವಾಯ್ಸ್ ಟೆಸ್ಟ್ ಮಾಡಿಸಿ. ಎಲ್ಲರೂ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಮಿಲಿ, ತಲೆ ಕೆಟ್ಟಿದ್ಯಾ ನಿನ್ಗೆ? ಅವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ನೆನ್ನೆ ನಿನ್ಗೆ ಕ್ಲಿಯರ್ ಆಗಿ ಹೇಳಿದೀನಿ ನಾನು ಅವಳನ್ನ ಆರ್ಜೆ ಮಾಡಲ್ಲ ಅಂತ. ಅಷ್ಟ್ ಹೇಳಿದ್ಮೇಲೂ ನಿನ್ಗೆ ಅರ್ಥ ಆಗ್ಲಿಲ್ವಾ? ಮೊದ್ಲೇ ನನ್ಗೆ ತಲೆ ಕೆಟ್ಟಿದೆ, ಅದ್ರಲ್ಲಿ ಇವಳು ಬೇರೆ. ಅಯ್ಯೋ, ಆ ಕತೆ ಯಾಕೆ ಹೇಳ್ತೀರಾ ಮ್ಯಾಮ್? ನಂಗೆ ಗೊತ್ತಿಲ್ದಲೆ ಇವಳ ಹತ್ರ ಸಿಗಾಕೊಂಬಿಟ್ಟೆ. ದೊಡ್ಡ ಸ್ಟೋರಿ ಅದು, ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಲುಕ್, ನಿನ್ ಪುರಾಣ ಕೇಳ್ಕೊಂಡಿರೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಹೋಗಿದ್ ಕೆಲ್ಸ ಏನಾಯ್ತು? ಭೂಪತಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಅದನ್ನ ಹೇಳು. ಈ ಮಿಸ್ ಮಿಲಿ ಒಂದ್ ಕಡೆ ಹೋದ್ಲು ಅಂದ್ರೆ ಕೆಲ್ಸ ಕಂಪ್ಲೀಟ್ ಆಯ್ತು ಅಂತಾನೆ ಲೆಕ್ಕ. ಭೂಪತಿ ಬಗ್ಗೆ ವಿಷಯ ಗೊತ್ತಾಯ್ತು, ಆದ್ರೆ ಅದ್ರ ಜೊತೆ ಒಂದ್ ಶಾಕಿಂಗ್ ವಿಷಯನೂ ಇದೆ. ನೀವ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ ಅಂತ ವಿಷಯ. ಮಿಲ್ಲಿ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದಿಲ್ಲ ಅಂದ್ರೆ ನಿನ್ ಕತ್ತಿಸಕ್ ಬಿಡ್ತೀನಿ. ಮೇಡಮ್, ಆ ನಕ್ಷತ್ರಂಗೂ ನಿಮ್ಗೂ ಯಾವ ಜನ್ಮದ್ ನಂಟೋ ಗೊತ್ತಿಲ್ಲ. ಆ ವಿಧಿ ಸುತ್ತಿ ಸುತ್ತಿ ಅವಳನ್ನ ನಿಮ್ ಹತ್ರನೇ ಕರ್ಕೊಂಡ್ ಬರ್ತಿದೆ. ನಿಮ್ ಗ್ರಹಚಾರಕ್ಕೆ ನಿಮ್ ಬಾವಿ ಪತಿ ಭೂಪತಿ ಅವಳ ಮನೇಲೆ ಇರೋದು. ವಾಟ್? ಇವಳ ಮನೆಲ್ಲ? ಬಟ್ ವೈ? ಇವ್ರಿಬ್ರು ಏನಾದ್ರೂ ರಿಲೇಟಿವ್ಸಾ? ಅದೆಲ್ಲ ಏನು ಇಲ್ಲ. ಇವಳ ಮನೇಲಿ ಒಂದ್ ಇಲಿ ಗೂಡ್ ತರ ಒಂದ್ ಚಿಕ್ಕ ರೂಮ್ ಇದೆ. ಭೂಪತಿ ಅದ್ರಲ್ಲಿ ಪೇನ್ ಗೆಸ್ಟ್ ಆಗಿದ್ದಾನೆ. ಊಟ ತಿಂಡಿ ಎಲ್ಲ ಇವಳ ಮನೆದೆ. ಅವನು ಇವಳು ತುಂಬಾ ಕ್ಲೋಸ್ ಅನ್ಸುತ್ತೆ. ಕಾರಲ್ಲಿ ಬರ್ತಾ ಒಂದ್ ಮಾತಾಡಿದ್ಲು. ಯಪ್ಪ, ಬರೀ ಅವಂದೇ ಮಾತು. ಅವನಂಗೆ ಅವನಿಂಗೆ. ಏನೋ ಚಿಕ್ಕೋರಿಂದ ಇಬ್ರು ಒಟ್ಟಿಗೆ ಆಡ್ಕೊಂಡ್ ಬೆಳ್ದೋರ್ ತರ ಆಡ್ತಾಳೆ. ಕೇಳಿ ಕೇಳಿ ಕಿವಿಯಲ್ಲಿ ರಕ್ತ ಬರೋದೊಂದ್ ಬಾಕಿ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಭೂಪತಿ ನಕ್ಷತ್ರ ಮನೇಲಿರೋದಾ? ಸೀರಿಯಸ್ಲಿ? ಹ್ಞೂ ಮೇಡಮ್, ನನ್ಗೂ ಶಾಕ್ ಆಯ್ತು. ನೋಡಿ, ಈ ಡೈರಿ ತಗೊಳ್ಳಿ. ಇದವನ್ ರೂಮಲ್ಲಿ ಸಿಕ್ತು. ಅವನ್ ಯಾಕ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾನೆ, ಯಾಕ PG ಯಲ್ಲಿ ಬದುಕ್ತಿದ್ದಾನೆ, ಎಲ್ಲಾ ಡೀಟೇಲ್ಸು ಇದೆ. Yes FM 92.5 Live Bombat Guru. ಏನಪ್ಪ ಇದು, ಲೈಟ್ ಆನ್ ಅಂಡ್ ಆಫ್ ಎಲ್ಲ ಆಗ್ತಿದೆ. Yes FM 92.5 Live Bombat Guru. RJ ಸ್ಟುಡಿಯೋ ಅಂದ್ರೆ ಹೀಗೆಲ್ಲ ಇರುತ್ತಾ? ಏನೇನೆಲ್ಲ ಇದೆ? ಮೈಕು, ಹೆಡ್ಸೆಟ್ಟು, ಕಂಪ್ಯೂಟ್ರು, ಏನೇನೋ ಬಟನ್ಸು. ಇದನ್ನೆಲ್ಲ ಕಲ್ತು RJ ಆಗೋದಂದ್ರೆ ಹುಡುಗಾಟನ? ಒಂಥರ
ಖುಷಿನೂ ಆಗ್ತಿದೆ, ಜೊತೆಗೆ ಭಯನೂ ಆಗ್ತಿದೆ. ಹಾಯ್ ಹಲೋ ಶುಭೋದಯ ವೀಕ್ಷಕರೇ, ನಾನ್ ನಿಮ್ಮ ಮನೆ ಹುಡುಗಿ ನಕ್ಷತ್ರ ಹಾಗೂ ನೀವು ಕೇಳ್ತಿದ್ರಾ ನಿಮ್ಮ ನೆಚ್ಚಿನ ಶೋ ಏನಿದು ಕಿರಿಕು. ಸಾರಿ ಮೇಡಮ್, ಅದ್ ಹೀಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ತಗೋ ಈ ಸ್ಕ್ರಿಪ್ಟ್ ನೋಡ್ಕೊ, ಇನ್ನೊಂದು 20 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಇವಳ ಕೈಲಿ ಸಿಗಾಕೊಂಡಿದ್ ಕರ್ಮಕ್ಕೆ ಸುಮ್ನೆ ಒಂದ್ ಆಡಿಷನ್ ತರ ಮಾಡಿ ವಾಯ್ಸ್ ಚೆನ್ನಾಗಿಲ್ಲ, ಸೂಟ್ ಆಗಲ್ಲ ಅಂತ ಏನಾದ್ರೂ ಒಂದ್ ಹೇಳಿ ಇಲ್ಲಿಂದ ಓಡಿಸ್ಬೇಕು. ಸರಿಯಾಗಿ ಓದ್ಕೊ. ಮೇಡಮ್ ರೆಡಿ. ವಾಟ್? ಇಷ್ಟ ಬೇಗನಾ? ಕರೆಕ್ಟ್ ಆಗಿ ಬೈ ಹಾರ್ಟ್ ಮಾಡ್ಕೊ. ಬಾಯ್ಪಾಠ ಮಾಡಿದ್ರೆ ಚೆನ್ನಾಗಿರಲ್ಲ ಮೇಡಮ್. ವಿಷಯ ಅರ್ಥ ಆಗಿದೆ, ಅದನ್ನ ನನ್ ಸ್ಟೈಲ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಓಕೆನಾ? ರಿಜೆಕ್ಟ್ ಆಗೋಳ್ ಹೆಂಗ್ ಹೇಳಿದ್ರೆ ಏನಂತೆ. ಹಾ ಸರಿ ಸರಿ, ಸ್ಟಾರ್ಟ್ ಮಾಡು. ಹಾಕೋ ಹಾಕೋ. ಆಲ್ ರೈಟ್, ಸೋನು ನಿಗಮ್ ವಾಯ್ಸ್ ಅಲ್ಲಿ ಮುಂಗಾರು ಮಳೆ ಸಾಂಗ್ ನ ಕೇಳಿದ್ರಿ. ಮುಂಗಾರು ಮಳೆ ಅಂದ್ರೆ ನಿಮ್ಗೆ ಏನ್ ನೆನ್ಪಾಗುತ್ತೆ? ನಿನ್ ತಲೆ ನೆನ್ಪಾಗುತ್ತೆ ನೋಡು. ನಿಂಗ್ ಇದೆಲ್ಲ ಸೆಟ್ ಆಗಲ್ಲ, ಸುಮ್ನೆ ಹೊರಟೋಗು. ಮೇಡಮ್ ಏನ್ ಹೇಳ್ತಿದ್ದೀರಾ? ಹೊರಡೋದಾ? ಮತ್ ನನ್ ಕೆಲ್ಸ? ನಿಂಗ್ ನೆಟ್ಟಗ್ ಮಾತಾಡಕ್ಕೆ ಬರಲ್ಲ, ಇನ್ ಕೆಲ್ಸ ಬೇರೆ. ಆಡಿಷನ್ ಫೇಲ್ ಆಯ್ತು, ಸುಮ್ನೆ ಹೊರಟು ಬಿಡು. ಅಯ್ಯೋ ಮೇಡಮ್ ಮೇಡಮ್ ಆಗನ್ಬೇಡಿ ಮೇಡಮ್, ಅದು ಫಸ್ಟ್ ಟೈಮು, ನೀವ್ ಬೇರೆ ಇಲ್ಲೇ ಇದ್ರಿ, ಅದಕ್ಕೆ ಸ್ವಲ್ಪ ಗಾಬರಿ ಆಗ್ಬಿಟ್ಟೆ ಮೇಡಮ್. ಪ್ಲೀಸ್ ಮೇಡಮ್ ಒಂದೇ ಒಂದ್ ಚಾನ್ಸ್ ಕೊಡಿ, ಈ ಸರಿ ಪಕ್ಕ ಚೆನ್ನಾಗಿ ಮಾತಾಡ್ತೀನಿ. ನೋಡು, ನಂಗ್ ಟೈಮ್ ಇಲ್ಲ. ದಿನಕ್ ನಿಂತರ 100 ಜನ ನಾನ್ ಹ್ಯಾಂಡಲ್ ಮಾಡ್ಬೇಕು, ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡಲ್ಲ. ಓಕೆ? ಪ್ಲೀಸ್ ಮೇಡಮ್ ಹಾಗನ್ಬೇಡಿ, ನಾನ್ ತುಂಬಾ ಆಸೆ ಇಟ್ಕೊಂಡ್ ಬಂದಿದ್ದೀನಿ ಮೇಡಮ್. ಒಂದೇ ಒಂದ್ ಚಾನ್ಸ್ ಕೊಡಿ ಮೇಡಮ್, ಈ ಸರಿ ಚೆನ್ನಾಗಿ ಮಾತಾಡ್ತೀನಿ ಮೇಡಮ್. ಪ್ಲೀಸ್ ಮೇಡಮ್ ಒಂದೇ ಒಂದ್ ಚಾನ್ಸ್ ಕೊಡಿ ಮೇಡಮ್. ಆಗಲ್ಲ ಅಂದ್ರೆ ಆಗಲ್ಲ. ನೀನ್ ಮಾತಾಡೋ ಸ್ಟೈಲ್ ಆರ್ಜೆ ಕೆಲ್ಸಕ್ ಸೂಟ್ ಆಗ್ತಿಲ್ಲ. ಅದು ಮೇಡಮ್ ನರ್ವಸ್ ಆಗಿ ಈಗೆಲ್ಲ ಆಯ್ತು, ಇಲ್ಲಾಂದ್ರೆ ನಾನ್ ಚೆನ್ನಾಗೇ ಮಾತಾಡ್ತೀನಿ. ನೀವು ನೆನೆ ವಿಡಿಯೋ ನೋಡಿದ್ರಿ, ಮೇಡಮ್ ಇಷ್ಟಪಟ್ರು. ದಯವಿಟ್ಟು ಮೇಡಮ್ ಇನ್ನೊಂದ್ ಚಾನ್ಸ್ ಕೊಡಿ, ನಾನ್ ಚೆನ್ನಾಗೇ ಮಾತಾಡ್ತೀನಿ ಮೇಡಮ್, ಇಲ್ಲ ಅನ್ಬೇಡಿ ಮೇಡಮ್. ಓಕೆ, ಇದೇ ಲಾಸ್ಟ್ ಚಾನ್ಸ್. ಸ್ಟಾರ್ಟ್ ಮಾಡು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಡೆಂದು. ಏನ್ ಸಾಂಗ್ ಹೋಗಿರು, ಈ ಸಾಂಗ್ ನ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಸಾಕಮ್ಮ, ನಿಲ್ಸು. ಕೇಳಕ್ ಆಗ್ತಿಲ್ಲ. ಆರ್ಜೆ ಅಂದ್ಮೇಲೆ ಒಂದ್ ಮ್ಯಾನರಿಸಮ್ ಇರ್ಬೇಕು, ಒಂದ್ ಆಟಿಟ್ಯೂಡ್ ಇರ್ಬೇಕು. ಅದೇನದು ಬೆವೆ ಅನ್ಕೊಂಡು? ಇಲ್ಲ ಮೇಡಮ್, ಇವತ್ತೇನೋ ಆಗಿದೆ. ಮನೇಲಿ ಕನ್ನಡಿ ಮುಂದೆ ನಿಂತು ಮಾತಾಡ್ಬೇಕಾದ್ರೆ ಇದಕ್ಕಿಂತ 10 ಪಟ್ಟು ಚೆನ್ನಾಗಿ ಮಾತಾಡ್ತೀನಿ. ನೀನ್ ಅಲ್ಲೇ ಚೆನ್ನಾಗ್ ಮಾತಾಡು, ಇಲ್ ಬೇಡ. ನಿನ್ನಂತವ್ರಿಗಲ್ಲ ಈ ಜಾಗ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ, ಹೊರಡು. ನನ್ಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಮೇಡಮ್. ಆಂಕರ್ ಆಗ್ಬೇಕು, ಸ್ಟೇಜ್ ಮೇಲೆ ನಿಂತ್ಕೊಂಡು ಚೆನ್ನಾಗಿ ಮಾತಾಡ್ಬೇಕು ಅಂತ ಚಿಕ್ಕ ವಯಸ್ಸಿಂದ ತುಂಬಾ ಆಸೆ. ಅದಕ್ಕೋಸ್ಕರ ನಾನು ಅಲಿದಿರೋ ಟಿವಿ ಚಾನಲ್ ಇಲ್ಲ, ಕೊಡ್ದಿರೋ ಆಡಿಷನ್ ಇಲ್ಲ. ಆದ್ರೆ ಎಲ್ಲೂ ನಾನು ಸೆಲೆಕ್ಟ್ ಆಗಿಲ್ಲ ಮೇಡಮ್. ಆದ್ರೆ ನಿನ್ನೆ ಶ್ವೇತಾ ಮೇಡಮ್ ನನ್ನ ಆರ್ಜೆ ಮಾಡ್ತೀನಿ ಅಂದಾಗ ನನ್ಗೊಂದು ಧೈರ್ಯ ಬಂದಿದೆ. ನಾನು ಆರ್ಜೆ ಆಗ್ತೀನಿ ಮೇಡಮ್, ನನ್ಗೊಂದ್ ಚಾನ್ಸ್ ಕೊಡಿ, ನಾನು ಆರ್ಜೆ ಆಗ್ಬೇಕು ಪ್ಲೀಸ್ ಮೇಡಮ್. ಇಲ್ಲ ಅನ್ಬೇಡಿ, ಈ ಸಲ ನಾನು ಚೆನ್ನಾಗಿ ಮಾತಾಡ್ತೀನಿ ಮೇಡಮ್, ಚೆನ್ನಾಗಿ ಮಾತಾಡ್ತೀನಿ, ನಿಜವಾಗ್ಲೂ ಚೆನ್ನಾಗಿ ಮಾತಾಡ್ತೀನಿ ಮೇಡಮ್. ನಿಂಗ್ ಎಷ್ಟತಿ ಹೇಳ್ಬೇಕು? ಅರ್ಥ ಆಗಲ್ವಾ?
ಹೊರಡು ಅಂದ್ರೆ ಹೊರಡ್ತಿರ್ಬೇಕು. ಪ್ಲೀಸ್ ಮೇಡಮ್, ಈ ಸಲ ನಿಜವಾಗ್ಲು 100% ಕೊಟ್ಟೇ ಕೊಡ್ತೀನಿ ಮೇಡಮ್. ಆಯ್ತು, ಏನೋ ಒಂದ್ ಮಾಡು. ಆಮೇಲೆ ತಲೆ ತಿಂದ್ರೆ ಸೆಕ್ಯೂರಿಟಿನ ಕರಿತೀನಿ ಅಷ್ಟೇ. ಈ ಸಲ ಹಾಗಾಗಲ್ಲ ಮೇಡಮ್. ಒಂದೇ ಒಂದು ನಿಮಿಷ ಕೊಡಿ, ಒಂದೇ ನಿಮಿಷ. ಹಲೋ. ಹಲೋ ಮಿಸ್ಟ್ರಿ, ಬಿಸಿನಾ? ಬಿಸಿ ಏನಿಲ್ಲ ಕಣ, ಮಾಮೂಲಿ ಕೆಲಸ. ಏನ್ ಹೇಳು. ಯಾಕೇನು ಅಂತ ಕೇಳ್ಬಿಡ. ನನ್ಗೊಂದ್ಸಲ ಟಾಪ್ ಟು ಬಾಟಮ್ ಮುಗಿದು ಉಪ್ಪಿನಕಾಯಿ ಹಾಕು. ನಿನ್ ಬತ್ತಳಿಕೆಯಲ್ಲಿ ಏನೇನ್ ಸಂಸ್ಕೃತ ಪದ ಇದೆಯೋ ಎಲ್ಲ ಬಿಡು. ಏ ನಕ್ಷತ್ರ, ಏನಾಯ್ತು ನಿನ್ಗೆ? ದಿಢೀರ್ ಅಂತ ಫೋನ್ ಮಾಡ್ಬಿಟ್ಟು ಬೈ ಅಂತ ಇದೆಯಲ್ಲ, ಆರಾಮಾಗಿದ್ಯಾ? ಹುಷಾರಾಗಿದ್ಯಾ ತಾನೆ? ಅದನ್ನೆಲ್ಲ ಹೇಳ್ಕೊಂಡ್ ಕೂರೋ ಟೈಮ್ ಇಲ್ವೋ? ಎದ್ವತ್ತದ್ವ ಬೈದ್ ಬಿಸಾಕು. ನಾನು ಕೆಲ್ಸ ಮಾಡಿಲ್ಲ ಅಂದ್ರೆ, ಇಲ್ಲ ನನ್ ಕೆಪಾಸಿಟಿಗಿಂತ ಕಡಿಮೆ ಕೆಲಸ ಮಾಡಿದ್ರೆ ನೀನ್ ಬೈತಿಯಲ್ವಾ? ಹಾಗೇನಾದ್ರೂ ಬೈಯೋ ಪ್ಲೀಸ್. ಮಾರಾಯ್ತಿ, ಅದ್ ಏನಾಯ್ತು ಅಂತ ಸರಿಯಾಗಿ ಹೇಳು. ಸುಮ್ನೆ ನಾನ್ ಯಾಕೆ ನಿನಗ್ ಬೈಲಿ? ಇವಾಗ ಏನಕ್ಕೆ ದಿಢೀರ್ ಅಂತ ಕಾಲ್ ಮಾಡಿ ಬೈ ಅಂತ ಹೇಳ್ತಿದ್ಯಾ? ಅದನ್ನ ಹೇಳು. ಅಯ್ಯೋ, ಏನೋ ಒಂದ್ ಪರಿಸ್ಥಿತಿ ಇಮ್ಯಾಜಿನ್ ಮಾಡ್ಕೊಂಡ್ ಬೈಯಪ್ಪ ನೀನು. ಬೇಕಾದ್ರೆ ನಾನೇ ಹೇಳ್ಕೊಡ್ತೀನಿ. ನಕ್ಷತ್ರ, ನಿನ್ ಕತ್ತೆ ಕಾಯ್ತಿದ್ಯಾ? ಎಮ್ಮೆ ಮೇಯ್ಸಿದ್ಯಾ? ಕೊಟ್ ಕೆಲ್ಸ ಸರಿಯಾಗಿ ಮಾಡಕ್ಕಾಗಲ್ಲ. ಹಿಂಗೆ ಮಾಡ್ತಿದ್ರೆ ಹಾಗೆ ಹೇಗೆ ಅಂತ ಚೆನ್ನಾಗ್ ಬೈದ್ ಬಿಸಾಕೋ. ನಿನ್ ಬೈಗುಳದ ಅಗತ್ಯ ಇದೆಯಪ್ಪ ತಂದೆ. ಇವಾಗ ನಾನ್ ಯಾಕೆ ಸುಮ್ನೆ ಇರ್ಲಿ? ನೀನೇ ಫೋನ್ ಮಾಡ್ಬಿಟ್ಟು ಬೈ ಅಂತ ಹೇಳ್ತಾ ಇದ್ಯಾ. ಬೈದೆ ಸುಮ್ನೆ ಇರೋದಕ್ಕಾಗತ್ತಾ? ಆದ್ರೆ ಇವಾಗ್ಲೇ ಹೇಳ್ತಾ ಇದೀನಿ, ನೀನ್ ಹೇಳೋ ರೀತಿ ನಾನ್ ಬೈಯಕ್ಕಾಗಲ್ಲ. ನನ್ ಸ್ಟೈಲ್ ಬೇರೆನೇ ಇದೆ. ನೋಡು, ನಿನಗೆ ಟ್ಯಾಲೆಂಟ್ ಇದೆ. ನಿನ್ ಕೆಪಾಸಿಟಿ ಏನು ಅಂತ ಅರ್ಥ ಮಾಡ್ಕೊ. 100% ಎಫರ್ಟ್ ಹಾಕು. ಸಿಲ್ಲಿಯಾಗಿ ಏನೇನೋ ಮಾಡ್ಬೇಡ. ಆಮೇಲೆ ನಕ್ಷತ್ರ ಏನು ಅಂತ ನೀನ್ ತೋರಿಸ್ಬೇಕು, ಹೆದರ್ಕೊಂಡ್ ಕೂರೋದಲ್ಲ. ಹಾ, ಬರ್ಲಿ, ಇನ್ನು ಬರ್ಲಿ. ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಬರೀ ಆಸೆ ಇದ್ರೆ ಸಾಲದು ನಕ್ಷತ್ರ. ಮಾಡ್ ತೋರಿಸ್ತೀನಿ ಅನ್ನೋ ಛಲಾನೂ ಇರ್ಬೇಕು. ಬರೀ ಆಸೆ ಪಟ್ಕೊಂಡು ಕೂತ್ರೆ ಏನು ಸಿಗಲ್ಲ. ಕಷ್ಟಪಟ್ಟು, ಭಯ ಬಿಟ್ಟು, ಸಂಕೋಚ ಬಿಟ್ಟು ನಿನಗನ್ಸಿದ್ದನ್ನ ಮಾಡು. ಅವಾಗ ಮಾತ್ರ ಸಕ್ಸಸ್ ನಿನ್ನನ್ನು ಹುಡ್ಕೊಂಡ್ ಬರುತ್ತೆ. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಅರ್ಥ ಆಯ್ತು. ಸೂಪರ್ ಕಣ ನೀನು. ಮುಗಿ ಅಂದ್ರು ಅಲ್ಲೂ ಪಾಸಿಟಿವ್ ಆಗಿ ಮಾತಾಡ್ತೀಯ. ಇವಾಗ ನೀನ್ ಏನೇನ್ ಹೇಳಿದ್ಯೋ ಅದಿವತ್ತು ಮ್ಯಾಜಿಕ್ ಮಾಡುತ್ತೆ, ನೋಡ್ತಾ ಇರು. ಅದೆಲ್ಲ ಇರ್ಲಿ, ಇವಾಗ ಏನ್ ಮಾಡ್ತಾ ಇದೀಯಾ? ಎಲ್ಲಿದ್ಯಾ? ದಿಢೀರ್ ಅಂತ ಏನಿದ್ ಫೋನು? ಅದನ್ನೆಲ್ಲ ಸಂಜೆ ಹೇಳ್ತೀನಿ. ಇವತ್ತು ನಾನು ನಿನ್ ಹಂಗೆ ಮಿಸ್ಟ್ರಿ ಮುನಿಯಮ್ಮ. ನಂದು ಒಂದು ಸೀಕ್ರೆಟ್ ಇದೆ. ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಅಣ್ಣ, ಪರೋಟ ರೆಡಿ ಆಯ್ತಾ? ಮೇಡಮ್, ನಾನ್ ರೆಡಿ. ಫೈನಲ್ ಪ್ರಯತ್ನ. ಇವಾಗ ಹೇಗ್ ಮಾತಾಡ್ತೀನಿ ಅಂತ ನೀವೇ ನೋಡಿ. ಆಯ್ತಾಯ್ತು, ಮುಂದುವರ್ಸು. ಹೋಟೆಲ್ ಕಿಚನ್ನಲ್ಲಿ ಕೆಲಸ ಮಾಡೋರ್ ಪ್ರಾಬ್ಲಮ್ ಏನಂತ ಗೊತ್ತಾಗಬೇಕಂದ್ರೆ ನಾನು ಒಂದು ಹೋಟ್ಲಲ್ಲಿ ಕೆಲಸ ಮಾಡಲೇಬೇಕು. ಹೇಗೋ ಮಾಡಿ ನಮ್ಮಮ್ಮನ ಒಪ್ಪಿಸಿ ನಾನೊಂದು ಚಿಕ್ಕ ಹೋಟ್ಲಲ್ಲಿ ಕುಕ್ ಆಗಿ ಜಾಯ್ನ್ ಆಗಿದ್ದೀನಿ. ಸೀರಿಯಸ್ಲಿ ಇವನು ಇಷ್ಟೊಂದು ಒಳ್ಳೆಯವನಾ? ಅದಕ್ಕೆ ನಾ ಭಿಕಾರಿಗಳ ಜೊತೆ ಸೇರ್ಕೊಂಡಿರೋದು. ನಾನೇ ಏನೂ ಗೊತ್ತಿಲ್ಲದೆ ಸುಮ್ಮನೆ ಅವನ ಜೊತೆ ಜಗಳ ಆಡಿದೆ. ಹೇಗಾದರೂ ಮಾಡಿ ಅದನ್ನು ಪ್ಯಾಚಪ್ ಮಾಡ್ಕೋಬೇಕು. ಚಾಚಾ, ನಂದು ಅವಳ್ದು ಏನ್ ಮಹಾ ಜಗಳ ಚಾಚಾ? ಒಂದು ಕ್ಷಣಕ್ಕೆ ಜಗಳ ಆಡಿದ್ರೆ ನೆಕ್ಸ್ಟ್ ಮಿನಿಟ್ಗೆ ಪ್ಯಾಚ್ ಅಪ್ ಆಗಿರ್ತೀವಿ. ಹಾ, ಆದ್ರೆ ಒಂದಂತೂ ಸತ್ಯ, ಅವಳು ನನಗೆ ಎಷ್ಟೇ ಇರಿಟೇಟ್ ಮಾಡ್ಲಿ, ನಾನು ಅವಳನ್ನ ಎಷ್ಟೇ ಬೈಲಿ, ಕೊನೆಗೆ ಒಬ್ರ ಮೇಲೆ ಇನ್ನೊಬ್ರು ಡಿಪೆಂಡ್ ಆಗೇ ಆಗ್ತೀವಿ. ನಾನು ಶಕುಂತಲಾದೇವಿ ಮಗ ಅಂತ ಗೊತ್ತಾದ್ಮೇಲೆ ಒಂದು ಹುಡುಗಿ ನನ್ನ ಇಷ್ಟಪಡೋದಕ್ಕೂ ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನನ್ನು ಒಬ್ಬ ಕಾಮನ್ ಮ್ಯಾನ್ ಆಗಿ ಇಷ್ಟಪಡೋದಕ್ಕೂ ವ್ಯತ್ಯಾಸ ಇದೆ. ದುಡ್ಡಿದ್ರೆ ಯಾರು ಬೇಕಾದರೂ ಹತ್ರ ಆಗ್ತಾರೆ. ಆದರೆ 15,000 ಸಂಬಳ ದುಡಿಯೋ ಈ ಭೂಪತಿನ ಯಾರು ಮನ್ಸಾರೆ ಇಷ್ಟಪಡ್ತಾರೋ, ಫ್ರೆಂಡ್ಶಿಪ್ ಮಾಡ್ತಾರೋ ಅಂಥವ್ರನ್ನ ನಾನು ಲೈಫ್ ಲಾಂಗ್ ನನ್ನ ಜೊತೆ ಉಳಿಸ್ಕೊತೀನಿ. ಓ, ಈ ಥರ ಎಲ್ಲ ಆಸೆ ಇದೆಯಾ? ದಿಸ್ ಇಸ್ ಇಂಟ್ರೆಸ್ಟಿಂಗ್. ಚಾಚಾ, ಎಲ್ಲ ಹೆಣ್ಮಕ್ಳಿಗೂ ಏನ್ ಆಸೆ ಇರುತ್ತೆ ಹೇಳಿ? ತಾನು ಮದುವೆ ಆಗೋ ಹುಡುಗ
ಓದಿರ್ಬೇಕು, ಕೆಲಸ ಮಾಡ್ತಿರ್ಬೇಕು, ದುಡ್ಡಿರ್ಬೇಕು, ಹಾಗೆ ಹೀಗೆ ಅಂತ ಎಲ್ಲ ಆಸೆಗಳು ಇರುತ್ತೆ. ಇದು ಯಾವುದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಇದು ಯಾವುದು ಇಲ್ಲದೆ ಪ್ರೀತಿಸೋಕು ಗೊತ್ತಿರಬೇಕು ಅಂತ ಹೇಳ್ತೀನಿ. ಈಗ ನಮ್ಮ ನಕ್ಷತ್ರನೇ ತಗೊಳ್ಳಿ. ದುಡ್ಡು, ಕಾರು, ಬಂಗ್ಲೆ, ಓದು ಇದು ಯಾವುದು ಅವಳಿಗೆ ಬೇಕಾಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವಳ ತರ ಒಂದು ಸಿಂಪಲ್ ಹುಡುಗಿನ ನಾನು ನೋಡೇ ಇಲ್ಲ. ಅವಳ ಸಿಂಪ್ಲಿಸಿಟಿನೇ ಅಲ್ವಾ ನನಗೆ ಅಷ್ಟೊಂದು ಇಷ್ಟ ಆಗಿದ್ದು. ಹಲೋ ಬಾರ್ಗು ಡಾರ್ಲಿಂಗ್, ವಾಟ್ಸಪ್ ಮ್ಯಾನ್? ಓಹೋ, ಏನಪ್ಪ ನಮ್ಮ ಸ್ವೀಟ್ ಬೇಬಿ ಇಷ್ಟು ಖುಷಿಯಾಗಿದೆ? ಏನಲ್ಲ, ಹೀಗೆ. ಏನ್ ಕಾಲ್ ಮಾಡಿದ್ದು? ಏನಿಲ್ಲ, ಭೂಪತಿ ವಿಷಯ ಏನಾಯ್ತು ಅಂತ ಕೇಳಕ್ ಕಾಲ್ ಮಾಡಿದೆ. ಮಾತಾಡಬಹುದಾ? ಫ್ರೀನಾ? ನಿನಗಾದ್ರೆ ನಾನು ಯಾವಾಗ್ಲೂ ಫ್ರೀ ಬಾರ್ಗು. ಅವನ ಬಗ್ಗೆ ಮಾತಾಡಕ್ ಏನಿದೆ? ಹೀ ಇಸ್ ದ ಒನ್. ನನಗಂತೂ ಕಂಪ್ಲೀಟ್ ಆಗಿ ಓಕೆ. ಅವನ ಥರ ಹುಡುಗ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಹೀ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್. ನಿಜ ಹೇಳಬೇಕು ಅಂದ್ರೆ ಅವಳ ತರ ಒಂದು ಒಳ್ಳೆ ಫ್ರೆಂಡು ನನ್ನ ಜೀವನದಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಚಚಾ. ಸೊ ನನಗೇನು ಅನ್ಸುತ್ತೆ ಬಾರ್ಗು, ಹುಡುಗ ಓಕೆನಾ? ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡ್ಲಾ? ನಂದೇನಿದೆ, ನಿನಗಿಷ್ಟ ಆಗಿದೆ, ಅಣ್ಣ ಅತ್ತಿಗೆಗೂ ಓಕೆ ಆಗಿದೆ, ಇನ್ನೇನು ಬೇಕು? ಅವ್ರು ಬಿಡು, ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ನಾನು ನಿನ್ನ ಕೇಳ್ತಿರೋದು, ನಿನಗೆ ಹುಡುಗ ಓಕೆನಾ? ಹ್ಞೂ ಸ್ವೀಟಿ, ನಿನ್ನೆನೆ ಹೇಳಿದ್ನಲ್ಲ, ಇಷ್ಟು ದಿನ ನೋಡಿರೋ ಹುಡುಗರಲ್ಲಿ ಭೂಪತಿನೇ ಬೆಸ್ಟ್. ನಿಮ್ಮಿಬ್ಬರದು ಒಳ್ಳೆ ಜೋಡಿ. ನೀನು ಅವನ ಜೊತೆ ತುಂಬ ಚೆನ್ನಾಗಿರ್ತೀಯ ಅಂತ ಅನ್ನಿಸ್ತಿದೆ. ಓಕೆ ಲಿಸನ್, ನಾನು ಆ ಹುಡುಗನ ಓಕೆ ಮಾಡಿದ್ದೀನಿ ಅಂತ ಮನೇಲಿ ಯಾರಿಗೂ ಹೇಳಬೇಡ. ನಾನೇ ಮನೆಗೆ ಬಂದು ಅನೌನ್ಸ್ ಮಾಡ್ತೀನಿ. ಹಾಗೆ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಯಾರು? ಅಣ್ಣ ಅದಕ್ಕೆ ಹತ್ರನಾ? ಇನ್ಯಾರ ಹತ್ರ? ಈ ಮದ್ವೆನಲ್ಲಿ ಅವ್ರ ಕೆಲಸ ಏನು ಎಷ್ಟು ಅಂತ ಡೀಟೇಲ್ ಆಗಿ ಹೇಳಬೇಕು. ಇಲ್ಲ ಅಂದ್ರೆ ಎಲ್ಲದರಲ್ಲೂ ಇಂಟರ್ಫಿಯರ್ ಮಾಡ್ತಾರೆ. ಹಾಗೆಲ್ಲ ಏನೂ ಇಲ್ಲ. ಅವರು ನೀನು ಹೇಳ್ದಂಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಮಗಳ ಮದುವೆ ಚೆನ್ನಾಗಾಗಬೇಕು ಅಂತ ಅವ್ರಿಗೆ ಆಸೆ ಇರಲ್ವಾ? ವಾಟ್ ಎವರ್, ಲೀವ್ ದೆಮ್. ನಾನು ಬರೋ ತನಕ ನೀನೇನು ಹೇಳಕ್ ಹೋಗ್ಬೇಡ. ಓಕೆ, ಕಾಯ್ತಿರ್ತೀನಿ, ಬೇಗ ಬಾ. ಓಕೆ ಡಾರ್ಲಿಂಗ್, ಬಾಯ್. ಲಿಸನ್. ಏನು ಹೇಳು? ರಾತ್ರಿ ನನಗೆ ಊಟಕ್ಕೆ ಮಸಾಲಾ ಪಾಪಡ್ ಅಂಡ್ ಚಿಲ್ಲಿ ಪನ್ನೀರ್ ಫ್ರೈ. ಅದಕ್ಕೆ ಹೇಳ್ತೀನಿ. ನೋ, ನೀನೇ ಮಾಡು. ನೀನು ಮಾಡಿದ್ರೆ ನನಗಿಷ್ಟ. ನಿಮ್ಮ ಅದಕ್ಕೆ ಏನಾದ್ರು ಅಡುಗೆ ಮಾಡಿದ್ರೆ ನಾನು ಹೋಟ್ಲಲ್ಲೇ ಡಿನ್ನರ್ ಮುಗಿಸ್ಕೊಂಡು ಬರ್ತೀನಿ. ಏನೇ ನೀನು ಹೊರಗಡೆ ತಿನ್ಬೇಡ, ನಾನೇ ಮಾಡಿಟ್ಟಿರ್ತೀನಿ, ಬೇಗ ಬಾ. ಮೈ ಕ್ಯೂಟ್ ಬಾರ್ಗು. ಓಕೆ, ಥ್ಯಾಂಕ್ಸ್, ಬಾಯ್. ನಾನು ಮನೆ ಬಿಟ್ಟು ಪಿ ಜಿಗೆ ಶಿಫ್ಟ್ ಆಗಿ 2 ವಾರ ಆಯಿತು. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಕ್ಷತ್ರನ ಜೊತೆ ಹೊರಗಡೆ ಹೋಗಿದ್ದೆ. ಆ್ಯಂಡ್ ಐ ಟೇಸ್ಟೆಡ್ ಆಲ್ ಟೈಪ್ಸ್ ಆಫ್ ಸ್ಟ್ರೀಟ್ ಫುಡ್. ಓ ಮೈ ಗಾಡ್, ರೋಡ್ ಸೈಡ್ ಚಾಟ್ಸ್ ಎಲ್ಲ ಇಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ನಕ್ಷತ್ರ, ಗಾಡ್, ಸಚ್ ಅ ಗರ್ಲ್, ಪ್ಯೂರ್ ಸೋಲ್, ತುಂಬ ಫ್ರೆಂಡ್ಲಿ, ವೆರಿ ಇನ್ನೋಸೆಂಟ್. ಅವಳ ಜೊತೆ ಮಾತಾಡ್ತಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇವತ್ತು ರಾತ್ರಿ ಮನೆಗೆ ಬರ್ತಾ ಬೈಕ್ ಟೈರ್ ಪಂಚರ್ ಆಯಿತು. ನನ್ನ ಗ್ರಾಚಾರಕ್ಕೆ ನಕ್ಷತ್ರ ಅನ್ನೋ ಜೊತೆ ಇದ್ಲು. ದಾರಿ ಉದ್ದಕ್ಕೂ ಬಾಯಿ ತುಂಬ ಬೈದ್ರು ಪಾಪ. 2 ಕಿಲೋಮೀಟರ್ ಗಾಡಿ ತಳ್ಳಿದ್ಲು. ವಾಟ್ಸ್ ರಾಂಗ್ ವಿತ್ ದಿಸ್ ಗಾಯ್? ಇವರಿಬ್ರು ಅಷ್ಟೊಂದು ಕ್ಲೋಸಾ? ಎಲ್ಲ ಪೇಜಲ್ಲೂ ಬರೀ ನಕ್ಷತ್ರ ನಕ್ಷತ್ರ ನಕ್ಷತ್ರ. ಇವನ್ ಲೆವೆಲ್ ಏನು, ಅವಳ ಲೆವೆಲ್ ಏನು? ವೇಷ ಮರೆಸ್ಕೊಂಡು ಹೋಟ್ಲಲ್ಲಿ ಕೆಲಸ ಮಾಡಿದ ಮಾತ್ರಕ್ಕೆ ಒಂದು ಸ್ಟೇಟಸ್ ಲೆವೆಲ್ ಎಲ್ಲ ಮರ್ತು ಬಿಡೋದ? ಅದು ಅವಳ ಜೊತೆ, ಆ ಕಪ್ಪು ಹುಡುಗಿ ಜೊತೆ. ಅವಳ ಜೊತೆ ಎಂಥ ಡೀಪ್ ಫ್ರೆಂಡ್ಶಿಪ್. ವೇಟ್ ಎ ಮಿನಿಟ್, ನಕ್ಷತ್ರ ಇವನು ಇಷ್ಟೊಂದು ಕ್ಲೋಸಾ?
ಎಸ್. ಶಾಲ್ ಐ ಕಮ್ ಇನ್ ಮ್ಯಾಮ್? ಮ್ಯಾಮ್, ಇವತ್ತು ಆಡಿಷನ್ ಅಲ್ಲಿ ಯಾರಾದ್ರೂ ಓಕೆ ಆದ್ರ? ನೋ. ಮತ್ತೆ ಇವತ್ತು ನೈಟ್ ಶೋ RJ ಬಿಂದು ಅವ್ರಿಗೆ ಹೇಳ, ಅವ್ರು ಮ್ಯಾನೇಜ್ ಮಾಡ್ತಾರೆ. ನೋ, ಅವ್ರು ಯಾರು ಬೇಡ. ಮ್ಯಾಮ್, ಮತ್ತೆ ನೈಟ್ ಶೋ ನಡೆಯುತ್ತೆ, ಜಸ್ಟ್ ಲೈಕ್ ದ್ಯಾಟ್. ಶ್ವೇತಾ ಹತ್ರ ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮ್ಸೇ ಇಲ್ಲ. ಲಕ್ಕಿಲಿ ಈ ಸಲ ಆ ಸೊಲ್ಯೂಷನ್ ನನ್ನನ್ನೇ ಹುಡ್ಕೊಂಡು ಬಂದಿದೆ. ಮೇಡಮ್, ನಂಗೆ ಅರ್ಥ ಆಗಲಿಲ್ಲ. ಆಗಬೇಕು ಅಂತನೂ ಇಲ್ಲ. ದಟ್ಸ್ ನನ್ ಆಫ್ ಯುವರ್ ಕನ್ಸರ್ನ್. ಜಸ್ಟ್ ಲೀವ್. ಇವಾಗಷ್ಟೇ ಮಳೆ ನಿಂತಿದೆ, ತಣ್ಣಗ್ ಗಾಳಿ ಬೀಸಿದೆ. ಮೊದ್ಲೇ ಕೂಲ್ ಆಗಿರೋ ಬೆಂಗಳೂರು ಇವಾಗಿನ್ನು ಕೂಲ್ ಆಗಿದೆ. ಈ ಟೈಮಲ್ಲಿ ಬಜ್ಜಿ ಬೋಂಡ ಪಾನಿಪುರಿ ತಿಂತಿದ್ರೆ ಆಹಾ, ಸ್ವರ್ಗ ಕಣ್ರಿ. ಅಮೇಝಿಂಗ್ ರೈಟ್? ಫ್ರೆಶರ್ ಅಂತ ಹೇಳೋಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ. ನನ್ಗಂತೂ ಟೋಟಲ್ ಓಕೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ, ಇದು ರಿಜೆಕ್ಟ್ ಪೀಸು. ಏನ್ರ ಹೇಳ್ತಿದ್ದೀರಾ? ಇವತ್ ಬಂದಿರೋ ಅಷ್ಟು ಕ್ಯಾಂಡಿಡೇಟ್ಸ್ ಅಲ್ಲಿ ಇವಳೇ ಬೆಸ್ಟು. ಇರ್ಬೋದು, ಆದ್ರೆ ಇವಳಿಗೆ ಕೆಲಸ ಕೊಟ್ರೆ ನಮ್ ಕೆಲಸ ಹೋಗುತ್ತೆ. ಯಾಕೆ ಏನು ಅಂತ ಕೇಳ್ದೆ ಸುಮ್ಮನೆ ಕಳಿಸ್ಬಿಡಿ. ಸರಿ, ಹಾಗಾದ್ರೆ ನಾಳೆ ಮತ್ತೆ ಕರೆಕ್ಟ್ ಆಗಿ 8 ಗಂಟೆಗೆ ಸಿಗೋಣ. ಒಳ್ಳೆ ಮಾತಾಡೋಣ, ಒಳ್ಳೆ ಹಾಡು ಕೇಳೋಣ. ಅಲ್ಲಿವರೆಗೂ ನಿಮ್ಮ RJ ಸಖಿನ ಮಿಸ್ ಮಾಡ್ಕೋತೀರಿ ಅಂತ ಹೇಳ್ತಾ, ನೀವು ಕೇಳ್ತಿದ್ರ 92.5 SFM ಲೈವ್ ಬೊಂಬಾಟ್ ಗುರು. ಶಿವರಾತ್ರಿ. ಮೇಡಮ್, ಕೇಳಿಸ್ಕೊಂಡ್ರಾ? ಇವಾಗ ಹೇಗಿತ್ತು? ಮೊದ್ಲಿಗಿಂತ ಚೆನ್ನಾಗಿ ಮಾತಾಡ್ದೆ ತಾನೆ? ಓಕೆ ಅಲ್ವಾ? ಏನ್ ಓಕೆ? ಕೆಡ್ದಾಗಿತ್ತು, ಹಾರಿಬಲ್ ಆಗಿತ್ತು. ಇನ್ನೊಂದ್ ಸತಿ ಚಾನ್ಸ್ ಕೇಳ್ದೆ ಸುಮ್ನೆ ಹೊರಟ್ಬಿಡು. ಅಲ್ಲ ಮೇಡಮ್, ನನಗ್ ನಾನು ಈ ಸಲ ಚೆನ್ನಾಗಿ ಮಾತಾಡಿದೀನಿ ಅನಿಸ್ತು. ಮಾತೆಲ್ಲೂ ನಿಲ್ಸಿಲ್ಲ, ಮಧ್ಯದಲ್ಲಿ ಗ್ಯಾಪು ಕೊಟ್ಟಿಲ್ಲ. ಸ್ಕ್ರಿಪ್ಟ್ ಅಲ್ಲಿ ಹೇಗಿದ್ಯೋ ಹಾಗೆ ಹೇಳಿದೀನಿ. You're right, ನಕ್ಷತ್ರ. ನೀನ್ ಹೇಳಿದ್ ನಿಜ. It was brilliant. ತುಂಬಾ ಚೆನ್ನಾಗಿ ಮಾತಾಡ್ದೆ. ಅಮೇಝಿಂಗ್. ನನಗ್ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನಗೂ ಇಷ್ಟ ಆಯ್ತು ಮೇಡಮ್. ಫ್ರೆಶರ್ ಅಲ್ವಾ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಟ್ರೈನ್ ಮಾಡ್ಬೋದು. ಆದ್ರೆ ಮೇಡಮ್, ಇವ್ರಿಗಿಷ್ಟ ಆಗಿಲ್ಲ. ಇವ್ರು ಚೆನ್ನಾಗಿಲ್ಲ ಅಂದ್ರು. ಇದು ನನ್ನ ಆಫೀಸ್, ನಾನಿಲ್ಲಿಗ್ ಬಾಸ್, ಅವಳಲ್ಲ. ನನಗಿಷ್ಟ ಆದ್ರೆ ಎಲ್ರಿಗೂ ಇಷ್ಟ ಆದಂಗೆ ಅಲ್ವಾ ಮಿಲ್ಲಿ? ನಾನ್ ಹೇಳ್ತಿದ್ದೀನಿ, ಇವತ್ತಿಂದ ನನ್ನ ನೈಟ್ ಶೋಗೆ ನೀನೇ RJ ಸಖಿ. ನಿನಗಿರೋ ಟ್ಯಾಲೆಂಟ್, ನಿನಗಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ನೀನ್ ಎಲ್ಲೋ ಹೋಗ್ತೀಯ. ಈ ಶೋ ಎಲ್ಲೋ ಹೋಗುತ್ತೆ ಅಂತ ಅನ್ನಿಸ್ತಿದೆ. ಅಮೇಝಿಂಗ್ ನಕ್ಷತ್ರ. ನಾನ್ ನಿಮ್ಮನ್ನ ಕೆಲ್ಸಕ್ಕೆ ತಗೊಳ್ತಿದ್ದೀನಿ. ವೆಲ್ಕಮ್ ಟು SFM. ಎಲ್ಲೋಯ್ತಪ್ಪ? ಬೆಳಗ್ಗೆ ತಾನೇ ನಕ್ಷತ್ರ ಕೈಯಿಂದ ಕಿತ್ಕೊಂಡು ಇದೇ ಬೆಡ್ ಕೆಳಗಡೆ ಇಟ್ಟಿದ್ದೆ. ಇವಾಗಿಲ್ಲಿಲ್ಲ. ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿದ್ದೀನ? ನೆನ್ಪಿಗೂ ಬರ್ತಿಲ್ವಲ್ಲ. ಇಷ್ಟು ಚಿಕ್ಕ ರೂಮಲ್ಲಿ ಎಲ್ಲಿ ಕಳೆದೋಗೋದಕ್ಕೆ ಸಾಧ್ಯ? ಇಷ್ಟೊಂದು ನೋಡ್ಕೋದ್ರೂ ಸಿಗ್ತಿಲ್ವಲ್ಲ. ಇಷ್ಟೊತ್ತಿಗೆ ಸಿಗ್ಬೇಕಾಗಿತ್ತು. ಎಲ್ಲೋಯ್ತು? ಅಯ್ಯಯ್ಯೋ, ನಕ್ಷತ್ರ ಏನಾದರೂ ತಗೊಂಡು ಹೋಗ್ಬಿಟ್ಲಾ? ಬೆಳಿಗ್ಗೆ ಬೇರೆ ಅದೇನು, ಯಾಕೆ ನನ್ನ ಹತ್ರ ಮುಚ್ಚಿಡ್ತಿದ್ಯಾ ಹಾಗೆ ಹೀಗೆ ಅಂತ ಕ್ಯೂರಿಯಸ್ ಆಗಿದ್ಲು.
ಎತ್ಕೊಂಡು ಓದಿರ್ಬೋದು. ಈ ಮುಗೀತು ನನ್ನ ಕತೆ. ಎಲ್ಲ ವಿಷಯನೂ ಅವಳಿಗೆ ಗೊತ್ತಾಗೋಗಿರುತ್ತೆ. ಅಕ್ಕ ಅಕ್ಕ, ನನ್ನ ರೂಮ್ಗೆ ಯಾರಾದ್ರೂ ಹೋಗಿದ್ರಾ? ಯಾಕೋ ಏನಾಯ್ತು? ಅದ್ ಏನಿಲ್ಲ ಅಕ್ಕ, ಅದು ನಿನ್ ಬಟ್ಟೆ ಇತ್ತಲ್ಲ ಅದನ್ನ ಇಟ್ಬಿಟ್ ಬಾ ಅಂತ ನಕ್ಷತ್ರಂ ಕೊಟ್ಟು ಕಳ್ಸಿದ್ದೆ. ಯಾಕೆ ಏನಾದ್ರೂ ಕಿತಾಪತಿ ಮಾಡದ್ಲಾ? ಹೇ ಇಲ್ಲ ಅಕ್ಕ, ಏನಿಲ್ಲ, ಬೆಡ್ ಮೇಲೆ ಬಟ್ಟೆ ಬಿದ್ದಿತ್ತಲ್ಲ, ಹಾಗಾಗಿ ರೂಮ್ ಒಳಗಡೆ ಯಾರಾದ್ರೂ ಬಂದಿದ್ರಾ ಅಂತ ಕೇಳಿದೆ ಅಷ್ಟೇ. ಹೌದಾ? ಹಾಗಾದ್ರೆ ಇದು ನಕ್ಷತ್ರದ ಕೆಲಸ. ಅವಳೇ ಬುಕ್ ತಗೊಂಡು ಹೋಗಿರೋದು. ಇಷ್ಟೊತ್ತಿಗೆಲ್ಲ ಓದಾಗಿರುತ್ತೆ. ಮೊನ್ನೆ ಪಾರ್ಟಿಲ್ ಸಿಕ್ಕಾಕೊಂಡಿದ್ದಕ್ಕೆ ಅಷ್ಟು ಬೇಜಾರು ಮಾಡ್ಕೊಂಡ್ಲು, ಬೈದ್ಲು. ಇನ್ಯಾವತ್ತೂ ಈ ಥರ ವಿಷಯ ಮುಚ್ಚಿಡಬಾರ್ದು ಅಂತ ಎಮೋಷ್ನಲ್ ಆದ್ಲು. ಇವಾಗ ನಾನು ಯಾವ ಜೂನಿಯರ್ ಆರ್ಟಿಸ್ಟು ಅಲ್ಲ, ಅಡುಗೆಯವನು ಅಲ್ಲ, MPR ಗ್ರೂಪ್ಸ್ ಆಫ್ ರೆಸ್ಟೋರೆಂಟ್ಸ್ನ ಓನರ್ ಮಗ ಅಂತ ಗೊತ್ತಾದ್ರೆ, ಅದ್ರ CEO ಅಂತ ಗೊತ್ತಾದ್ರೆ ಅಲ್ಲಿಗೆ ಮುಗೀತು. ಜನ್ಮದಲ್ಲಿ ಅವಳು ನನಗೆ ಕ್ಷಮಿಸಲ್ಲ. ಕಾಲ್ ಕಟ್ ಮಾಡ್ತೀಳೆ. ಹಾಗಾದ್ರೆ ಎಲ್ಲ ಓದ್ಬಿಟ್ಲಾ? ಭೂಪತಿ, ಅಕ್ಕ, ಯಾಕೆ ಒಬ್ಬೊಬ್ನೇ ಮಾತಾಡ್ಕೋತಿದ್ಯಾ? ಏನಾಯ್ತು? ಯಾಕೊಂಥರ ಇದ್ಯಾ? ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನೋ ಟೆನ್ಷನ್ ಅಲ್ಲಿ ಇದ್ಯಾ. ಏನಾದ್ರೂ ಸಮಸ್ಯೆನಾ? ಹಾಗೇನಾದ್ರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳೋ. ಅಕ್ಕ, ನಾನು ಹೇಳೋದಕ್ಕೆ ಏನು ಉಳ್ದಿದೆ ಅಕ್ಕ? ನೀನು ಉಳ್ದಿಲ್ಲ. ನಕ್ಷತ್ರ ಬರ್ತಾಳಲ್ಲ, ಎಲ್ಲ ಅವಳು ಹೇಳ್ತಾಳೆ. ಈಗ ನಾನು ಮಾತಾಡೋ ಹಕ್ಕೇ ಇಲ್ಲ. ಏನೋ ನಿನ್ನ ಅವಸ್ಥೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಕ್ಕು ಗಿಕ್ಕು ಅನ್ಕೊಂಡು? ಏನಾಯ್ತು? ಮೇಡಮ್, ನಾನ್ ನಿಜವಾಗ್ಲೂ ಸೆಲೆಕ್ಟ್ ಆದ್ನಾ? ನನಗೆ ಆರ್ಜೆ ಅಂದ್ರ? ನಿಜವಾಗ್ಲೂ ನಂಗೆ ನಂಬಕ್ ಆಗ್ತಿಲ್ಲ ಮೇಡಮ್. ನಕ್ಷತ್ರ, ಕಂಟ್ರೋಲ್ ಯುವರ್ ಸೆಲ್ಫ್. ನಾನು ನಿಜವಾಗ್ಲೂ ಆರ್ಜೆ ಆಗಿದ್ಯಾ? ಇವತ್ತಿಂದಾನೇ ಕೆಲಸ ಶುರು. ಮೇಡಮ್, ನಿಜ ಹೇಳ್ತಿದ್ದೀರಾ? ಥ್ಯಾಂಕ್ ಯು ಮೇಡಮ್, ಕೊಡಿ ಮೇಡಮ್, ಕೈನ ಕೊಡಿ ಮೇಡಮ್. ಥ್ಯಾಂಕ್ ಯು. ನನ್ಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಮೇಡಮ್. ದಿನ ನನ್ನ ಟೈಮ್ ಸರಿ ಇರ್ಲಿಲ್ಲ ಮೇಡಮ್. ಹೋದ್ ಕಡೆ ಎಲ್ಲ ರಿಜೆಕ್ಟ್ ಆಗ್ತಿದೆ. ಎಲ್ರೂ ನನ್ನ ಹೊರಗಡೆ ದುಡ್ತಿದ್ರು. ಆದ್ರೆ ನೀವೊಬ್ರೇ ನೋಡಿ ನನ್ನ ನಂಬಿ ಕೆಲಸ ಕೊಡ್ತಿರೋದು. ಪ್ರಾಮಿಸ್ ಮೇಡಮ್, ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ. ಶೋ ಇಟ್ಟಾಗೋ ಥರ ಮಾಡೇ ಮಾಡ್ತೀನಿ. ಐನೋ ನೀನ್ ಹಾಗೆ ಮಾಡ್ತೀಯ. ಇವತ್ತಿಂದ ನಿನ್ನ ಹೆಸರು RJ ಸಖಿ. ಓ, ಥ್ಯಾಂಕ್ ಯು ಮೇಡಮ್. ಇವ್ರನ್ನ ಕರ್ಕೊಂಡೋಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಸಿ. ಓಕೆ ಮೇಡಮ್, ಬನ್ನಿ. ಥ್ಯಾಂಕ್ಸ್ ಮೇಡಮ್. ಏನ್ ಮೇಡಮ್ ನೀವು ಇಂಥವ್ರನ್ನೆಲ್ಲ ಆರ್ಜೆ ಮಾಡಿದ್ರೆ ನಮ್ ಸ್ಟ್ಯಾಂಡರ್ಡ್ ಏನಾಗ್ಬೇಡ. ಇಂಥವ್ರು ನಮ್ ಆಫೀಸ್ ಒಳಗೆ ಕಾಲ ಇಡಬಾರ್ದು ಅಂತ ಹೇಳ್ದವ್ರು ನೀವು. ಇವಾಗ ನೀವೇ ಅಲ್ಲ ಮೇಡಮ್. ಇವಳಲ್ಲಿ RJ ಶರಣ್ಯ ಎಲ್ಲಿ? ಅವಳು ಮೊದಲೇ ಚಾಲೆಂಜ್ ಆಗಿ ಹೋಗಿದ್ದಾಳೆ. ಈ ಚಿಲ್ಲರೆ ಹುಡುಗಿ ನಂಬ್ಕೊಂಡು RJ ಶರಣ್ಯ ಮುಂದೆ ಸೋತೋಗ್ತೀರಾ ಮೇಡಮ್ ನೀವು? ಯಾರ್ಯಾರನ್ನೂ ಆರ್ಜೆ ಮಾಡೋ ಬದಲು ತಾವೇ ಆಗ್ಬೋದಲ್ಲ. ನಕ್ಷತ್ರ, 1 ನಿಮಿಷ ಬಾ. ಹೇಳಿ ಮೇಡಮ್. ಎಲ್ಲಾ ವಿಷಯನೂ ಹೇಳ್ದೆ, ಒಂದ್ ಇಂಪಾರ್ಟೆಂಟ್ ವಿಷಯನೇ ಮರ್ತೆ. ಏನ್ ಹೇಳಿ ಮೇಡಮ್? ನೀನ್ ಇನ್ಮೇಲೆ ಎವ್ರಿಡೇ ಇಲ್ಲಿಗೆ ಬರ್ತೀಯಾ, ಮೈಕ್ ಮುಂದೆ ನಿಂತ್ಕೊಳ್ತೀಯಾ, ಜನರ ಜೊತೆ ಮಾತಾಡ್ತೀಯಾ, ಮಂತ್ ಎಂಡ್ಗೆ ಸಂಬಳ ಕೂಡ ತಗೊಳ್ತೀಯಾ. ಎವ್ರಿಥಿಂಗ್ ಇಸ್ ಫೈನ್. ಬಟ್ ಏನ್ ಹೇಳಿ ಮೇಡಮ್? ಅದನ್ನ ಯಾವುದನ್ನು ನೀನು ನಕ್ಷತ್ರ ಆಗಿ ಮಾಡಲ್ಲ. ಗೊತ್ತು ಮೇಡಮ್. RJ ಸಖಿಯಾಗೆ ಮಾತಾಡ್ತೀನಿ ತಾನೆ, ಅವಾಗ್ಲೇ ಹೇಳಿದ್ರಲ್ಲ. ಅಫ್ಕೋರ್ಸ್ RJ ಸಖಿ ಅಂದ್ರೆ ನೀನೆ, ಆದ್ರೆ ಅದು ಈ 4 ಗೋಡೆ ಮಧ್ಯ ಮಾತ್ರ. ಹೊರಗಡೆ ಜಗತ್ತಿಗೆ ನೀನ್ ಯಾವ RJನೂ ಅಲ್ಲ, ಏನೂ ಅಲ್ಲ.
ಮೇಡಮ್. ಎಲ್ಲ ವಿಷಯನೂ ಹೇಳ್ದೆ, ಒಂದ್ ಇಂಪಾರ್ಟೆಂಟ್ ವಿಷಯನೇ ಮರ್ತೆ. ಏನ್ ಹೇಳಿ ಮೇಡಮ್? ನೀನ್ ಇನ್ಮೇಲೆ ಎವ್ರಿಡೇ ಇಲ್ಲಿಗೆ ಬರ್ತೀಯಾ, ಮೈಕ್ ಮುಂದೆ ನಿಂತ್ಕೊಳ್ತೀಯಾ, ಜನರ ಜೊತೆ ಮಾತಾಡ್ತೀಯಾ, ಮಂತ್ ಎಂಡ್ಗೆ ಸಂಬಳ ಕೂಡ ತಗೊಳ್ತೀಯಾ. ಎವ್ರಿಥಿಂಗ್ ಇಸ್ ಫೈನ್. ಬಟ್ ಏನ್ ಹೇಳಿ ಮೇಡಮ್? ಅದನ್ನ ಯಾವ್ದನ್ನು ನೀನು ನಕ್ಷತ್ರ ಆಗಿ ಮಾಡಲ್ಲ. ಗೊತ್ತು ಮೇಡಮ್, RJ ಸಖಿಯಾಗೆ ಮಾತಾಡ್ತೀನಿ ತಾನೆ, ಅವಾಗ್ಲೇ ಹೇಳಿದ್ರಲ್ಲ. ಆಗ್ಲೇ ಅರ್ಧ ಮಾತ್ರ ಹೇಳ್ದೆ, ಈಗ ಪೂರ್ತಿ ಹೇಳ್ತೀನಿ, ಕೇಳಿಸ್ಕೊ. ಅಫ್ಕೋರ್ಸ್ RJ ಸಖಿ ಅಂದ್ರೆ ನೀನೆ, ಆದ್ರೆ ಅದು ಈ 4 ಗೋಡೆ ಮಧ್ಯ ಮಾತ್ರ. ಹೊರಗಡೆ ಜಗತ್ತಿಗೆ ನೀನ್ ಯಾವ RJನೂ ಅಲ್ಲ, ಏನೂ ಅಲ್ಲ. ಅಂದ್ರೆ ಮೇಡಮ್, ನನ್ಗೆ ಅರ್ಥ ಆಗಿಲ್ಲ. ಹೊರಗಡೆ ಶೋ ಕೇಳೋರು RJ ಸಖಿ ಯಾರು ಅಂತ ಕೇಳಿದ್ರೆ ಅದು ನೀನಾಗಿರಲ್ಲ. ಮತ್ತೆ ನಾನಾಗಿರ್ತೀನಿ. ನಾನೇ RJ ಸಖಿ ಅಂತೀನಿ. ಅಂದ್ರೆ ವೆರಿ ಸಿಂಪಲ್. ವಾಯ್ಸ್ ನಿಂದು, ಫೇಸ್ ನಂದು. ರೇಡಿಯೋದಲ್ಲಿ ನನ್ನ ಹೆಸರು ಬರಲ್ವಾ? ಖಂಡಿತ ಬರಲ್ಲ. ಈ ಶೋ ನನ್ನ ಹೆಸರಲ್ಲಿ, ಅಂದ್ರೆ RJ ಶ್ವೇತಾ ಹೆಸರಲ್ಲಿ ರನ್ ಆಗುತ್ತೆ. ಆದ್ರೆ ಯಾಕೆ ಮೇಡಮ್? ನಾನಿಷ್ಟು ಆಸೆ ಪಡ್ಕೊಂಡಿರೋ ಕೆಲಸ ನನ್ನ ಹೆಸರೇ ಇಲ್ಲ ಅಂದ್ರೆ? ಸಿ, ಇದನ್ನೆಲ್ಲ ನೀನೇ ಅರ್ಥ ಮಾಡ್ಕೋಬೇಕು, ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ನಕ್ಷತ್ರ. ನನಗೆ ಹೇಳಿದ್ರೆ ಬೇಜಾರಾಗ್ಬೋದು, ಬಟ್ ನೀನೇ ಥಿಂಕ್ ಮಾಡು. ಶೋ ಕೇಳೋರು ತಮ್ಮ RJ ಹೀಗಿರ್ತಾಳೆ ಹಾಗಿರ್ತಾಳೆ ಅಂತ ಇಮ್ಯಾಜಿನೇಷನ್ ಅಲ್ಲಿ ಇರ್ತಾರೆ. ಆ ಇಮ್ಯಾಜಿನೇಷನ್ ಮುಂದೆ ಈ ಕಲರ್ನ ತಗೊಂಡೋಗಿ ನಿಲ್ಸಿದ್ರೆ ಏನಾಗ್ಬೇಡ, ಅವರೆಲ್ಲ ಶೋ ಕೇಳೋದನ್ನ ನಿಲ್ಸಲ್ವಾ? ನಿನ್ಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ, ಅದನ್ನ ಯೂಸ್ ಮಾಡ್ಕೋ. ಈ ಶೋ ಪೂರಾ ನಿಂದೆ, ನಿನ್ಗೆ ಹೇಗ್ ಬೇಕೋ ಹಾಗೆ ನಡ್ಸು. ಜಸ್ಟ್ ದಟ್ ನಿನ್ನ ವಾಯ್ಸ್ಗೆ ನನ್ನ ಫೇಸ್ ಅಷ್ಟೆ. ಹಾಗಂತ ನಾನು ನನಗೆ ಫೋರ್ಸ್ ಮಾಡ್ತಿಲ್ಲ, ಡಿಸಿಷನ್ ನಿಂದೆ, ನಿನಗೆ ಫುಲ್ ಫ್ರೀಡಮ್ ಇದೆ. ಇಲ್ಲಪ್ಪ, ಆ ಶೋಗೆ ನನ್ನ ಹೆಸರೇ ಬೇಕು ಅಂತ ಧೈರ್ಯವಾಗಿ ಹೇಳು. ಡೆಫಿನೆಟ್ ಆಗಿ ಆ ಜಾಗಕ್ಕೆ ಬೇರೆಯವ್ರನ್ನ ತಂದು ಕೂರಿಸ್ತೀನಿ, ನಾನು ನಿನಗೆ ಫೋರ್ಸ್ ಮಾಡಲ್ಲ. ನಿಂದು ನಕ್ಷತ್ರ ಅದು ಮುಗಿಯೋದೇ ಇಲ್ಲ. ಏನಾದ್ರೂ ಒಂದ್ ಗಲಾಟೆ ಇದ್ದಿದ್ದೆ ಅಲ್ವಾ? ಈ ಸಲ ಏನಾಯ್ತು? ಮಾತಾಡೋ. ಅಕ್ಕ ಅಕ್ಕ ಅಂತ್ಯಾ, ಅಕ್ಕನ ಹತ್ರ ನಿನ್ ಸಮಸ್ಯೆ ಏನು ಅಂತ ಹೇಳ್ಬಾರ್ದಾ? ನಕ್ಷತ್ರ ಮನೆಗೆ ಬಂದು ವಿಷಯ ಹೇಳಿದ್ಮೇಲೂ ನನಗೆ ನಿಮ್ಮನ್ನ ಅಕ್ಕ ಅಂತ ಕರೆಯೋ ಅವಕಾಶ ಇರುತ್ತೆ ಅಂತ ಅನ್ನಿಸ್ತಿಲ್ಲ. ನಿಜ ಗೊತ್ತಾದ್ರೆ ನೀವು ಯಾರು ನನ್ನನ್ನು ಕ್ಷಮಿಸಲ್ಲ. ಅವಳೇನಾದ್ರೂ ಅಂದ್ಲಾ? ರೇಗ್ಸಿದ್ಲಾ? ಅಥವಾ ನೀನೇ ಏನಾದ್ರೂ ಬೈದ್ಯಾ? ಅದಕ್ಕೆ ಕೋಪನಾ? ಅದನ್ನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಕ್ಕ. ಅಕ್ಕ, ಒಂದಂತೂ ನಿಜ ಅಕ್ಕ, ನಕ್ಷತ್ರ ನನ್ನ ಜೊತೆ ಮುಂಚಿನ ಥರ ಮಾತಾಡಲ್ಲ. ಈ ಜನ್ಮಕ್ಕಂತೂ ಅವಳು ನನಗೆ ಕ್ಷಮಿಸಲ್ಲ, ಅದಷ್ಟು ನಿಜ. ಅದೇನ್ ಹೇಳ್ತಿದ್ಯೋ ನಿನ್ಗೆ ಗೊತ್ತಾಗ್ಬೇಕು. ಆದ್ರೆ ಒಂದ್ ಮಾತು, ನನ್ ತಂಗಿ ಏನು ಅಂತ ನನಗ್ ಗೊತ್ತು. ಅವಳಿನ ಕ್ಷಮಿಸಲ್ಲ ಗಿಮ್ಸಲ್ಲ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ. ಅವಳು ಯಾವುದನ್ನು ಜಾಸ್ತಿ ದಿನ ಮನ್ಸಲ್ಲಿ ಇಟ್ಕೊಳ್ಳೋ ಅಂತ ಹುಡುಗಿ ಅಲ್ಲ. ಯಾರು ಏನೇ ಅಂದ್ರು, ಯಾರು ಎಷ್ಟೇ ಬೇಜಾರು ಮಾಡಿದ್ರು ಪಟ್ಟಂತ ಮರ್ತು ಒಂದಾಗ್ತಾಳೆ. ಆದ್ರೆ ಈ ಸಲ ಅವಳು ಆತರ ಏನೂ ಇರಲ್ಲ ಕಣೋ. ಅದ್ರಲ್ಲೂ ನಿನ್ಮೇಲಂತೂ ಅವಳು ಜಾಸ್ತಿ ಹೊತ್ತು ಮುನಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಿನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾಳೆ. ಇನ್ನೇನು ಅವಳೇ ಬರ್ತಾಳಲ್ಲ, ಮಾತಾಡು. ಈ ಕೋಳಿ ಜಗ್ಲಿಕ್ಕೆಲ್ಲ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಡ್ತಾನೆ.
ಯೋಚನೆ ಮಾಡ್ತಾ ನಿಂತ್ರೆ ಆಗಲ್ಲ. ಕಮೋನ್, ಮಾತಾಡು. ಇವತ್ ನಾನು ನೈಟ್ ಶೋ ನಡಿಬೇಕು, ಜಾಸ್ತಿ ಟೈಮ್ ಇಲ್ಲ. ನೀನಿಲ್ಲ ಅಂದ್ರೆ ಬೇರೆಯವ್ರನ್ನ ಚೂಸ್ ಮಾಡ್ತೀನಿ. ಬೈ ದ ವೇ, ನಿನಗೆ ಸ್ಯಾಲ್ರಿ ಬಗ್ಗೆ ಹೇಳಿಲ್ಲ ಅಲ್ವಾ? ಡೋಂಟ್ ವರಿ, ತಿಂಗಳಿಗೆ ನಿನಗೆ ಒಂದು 25,000 ಕೊಡ್ತೀನಿ. ಸಾಲಲ್ವಾ? ಇನ್ನೂ ಬೇಕಾ? 30, 40, ಹೋಗ್ಲಿ 50? ನನಗೆ ಎಷ್ಟು ಬೇಕೋ ಅಷ್ಟು ಕೇಳು, ನಾನು ಕೊಡಕ್ಕೆ ರೆಡಿ ಇದ್ದೀನಿ. ದೇವ್ರೆ, ಏನಪ್ಪ ಇಂಥ ಟ್ವಿಸ್ಟು! ಇವಳನ್ನ ಆಫೀಸ್ ಗೇಟ್ ಒಳಗೂ ಬಿಡಬಾರ್ದು ಅಂತ ನಂಗೆ ಹೇಳಿದವರು ಇವಾಗ ಈಗ ಆಡ್ತಿದಾರಲ್ಲ. ಅಂದ್ರೆ ಇದರಿಂದ ಏನೋ ಮಾಸ್ಟರ್ ಪ್ಲಾನೇ ಇದೆ. ಇಟ್ಸ್ ಓಕೆ ನಕ್ಷತ್ರ, ನಿನಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನೋ ಪ್ರಾಬ್ಲಮ್, ನೀನೇನು ಹೊರಡು. ಮಿಲ್ಲಿ, ನೆಕ್ಸ್ಟ್ ಕ್ಯಾಂಡಿಡೇಟ್ನ ಕರೆಸು. ಓಹ್ ಇಲ್ಲ ಮೇಡಮ್, ನಿಮ್ಮ ಕಂಡೀಷನ್ಗೆ ಓಕೆ. ನಾನು ನಿಮಗೆ ವಾಯ್ಸ್ ಹಾಕ್ತೇನೆ, ನಿಮ್ಮ ಶೋ ನಡೆಸ್ಕೊಡ್ತೀನಿ. ರಿಯಲಿ? ಹೌದು, ಮಾಡ್ತೀನಿ. ಹಾಗಾದ್ರೆ ನಿನ್ನ ಹೆಸರು ಬೇಡವಾ? ಹೆಸರಲ್ಲಿ ಏನಿದೆ ಮೇಡಮ್, ನನಗೆ ಕೆಲಸ ಬೇಕು. ನಾನು ಯಾವತ್ತೂ ಹೆಸರಿಗೆ ಆಸೆ ಪಟ್ಟಿಲ್ಲ. ನನ್ನ ಕನಸಿದ್ದಿಷ್ಟೆ, ಆ್ಯಂಕರ್ ಆಗಬೇಕು, ಮೈಕ್ ಹಿಡಿಬೇಕು, ಜನರ ಜೊತೆ ಬೆರೆತು ಚೆನ್ನಾಗಿ ಮಾತಾಡಬೇಕು, ಅಷ್ಟೆ. ನಿಮ್ಮಿಂದ ಅದು ಹಿಡಿರ್ತಲ್ವಾ, ಅಷ್ಟು ಸಾಕು. ಹೆಸರು ಯಾರ್ದಾದ್ರೆ ಏನಂತೆ. ಇವತ್ತಿಂದ ಈ ಆಫೀಸ್ ಒಳಗೆ ಕಾಲಿಟ್ಟ ಮೇಲೆ ನನ್ನ ನಕ್ಷತ್ರ ಅಲ್ಲ, ನನ್ಗಂತದೊಂದು ಹೆಸರೇ ಇಲ್ಲ ಅನ್ಕೊಂಡು ಕೆಲಸ ಮಾಡ್ತೀನಿ. ವಾವ್, ಅಮೇಝಿಂಗ್. ಡ್ರೀಮ್ ಜಾಬ್ ಬಗ್ಗೆ ಡೆಡಿಕೇಶನ್, ಕಮಿಟ್ಮೆಂಟ್, ಪ್ಯಾಷನ್ ಅಂದ್ರೆ ಹೀಗಿರ್ಬೇಕು. ಐ ಲೈಕ್ ಇಟ್. ಮತ್ತೆ ಹೇಳ್ತಿದ್ದೀನಿ, ನಿನ್ನಿಂದ ಈ ಶೋ ಎಲ್ಲೋ ಹೋಗುತ್ತೆ. ಗುಡ್ ಲಕ್. ನಾನು ಅಗ್ರಿಮೆಂಟ್ಗೆ ಸೈನ್ ಹಾಕ್ಲಾ ಮೇಡಮ್? ವೈ ನಾಟ್? ಬಟ್ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ. ಈ ಡೀಲ್ ಏನ್ ನಡೆದಿದೆ ಅದು ನಮ್ಮ 4 ಜನ ಮಧ್ಯ ಮಾತ್ರ ಇರಬೇಕು. ಅದು ಬಿಟ್ಟು ಒಬ್ರಿಗೂ ಎಕ್ಸ್ಟ್ರಾ RJ ಸಖಿ ಅಂದ್ರೆ ಶ್ವೇತಾ ಅಲ್ಲ ನಕ್ಷತ್ರ ಅಂತ ಗೊತ್ತಾದ್ರೆ ಒಬ್ಬೊಬ್ರಿಗೂ ಒಂದೊಂದು ಗತಿ ಕಾಣಿಸ್ತೀನಿ. ಯು ಗಾಟ್ ಇಟ್ ರೈಟ್? ಅಂಡ್ ಯು ನಕ್ಷತ್ರ, ಕೆಲಸ ಸಿಕ್ಕಿದೆ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಮನೆಯವ್ರಿಗೆಲ್ಲ ವಿಷಯ ಹೇಳ್ದೋ ಆವತ್ತೇ ನಿನ್ ಕೊನೆ ದಿನ ಆಗಿರುತ್ತೆ RJ ಆಗಿ. ಗಾಟ್ ಇಟ್? ಸೊ ಬಿ ಕೇರ್ಫುಲ್. ಏನೇನ್ ಫಾರ್ಮ್ಯಾಲಿಟೀಸ್ ಇದೆಯೋ ಎಲ್ಲಾನು ಕಂಪ್ಲೀಟ್ ಮಾಡಿಸಿ. ಏನ್ ಮೇಡಮ್ ಇಂಥ ಟ್ವಿಸ್ಟಾ? ಆ ಕಪ್ಪುಡ್ಗೆ ನೀವ್ ಆರ್ಜೆ ಮಾಡೋದ? ನಂಗೆ ನಂಬೋಕೆ ಆಗ್ತಿಲ್ಲ. ಕಾರಣ ಇಲ್ದೆ ಲಾಭ ಇಲ್ದೆ ಈ ಶ್ವೇತಾ ಯಾವ ಕೆಲ್ಸನೂ ಮಾಡಲ್ಲ ಅಂತ ಗೊತ್ತಲ್ವಾ? ಅದು ಇಂಥ ಹುಡ್ಗಿನ ಆಫೀಸ್ ಒಳಗ್ ಬಿಟ್ಕೊಂಡಿದ್ದೀನಿ ಅಂದ್ರೆ ಥಿಂಕ್. ಆ ಕಾರಣ ಏನ್ ಮೇಡಮ್? 2 ಕಾರಣ ಇದೆ. ಫಸ್ಟ್ ಒನ್, ಶರಣ್ಯ. ನಾನ್ ಚಾಲೆಂಜ್ ವಿನ್ ಆಗ್ಬೇಕು ಅಂದ್ರೆ ನನ್ನ ಹೆಸರಲ್ಲಿ ಒಂದು ಶೋ ನಡಿಬೇಕು. ನನಗೆ ಗೊತ್ತು ನನ್ನ ಹೆಸರಲ್ಲಿ ಬೇರೆ ಯಾವ ಆರ್ಜೆನೂ ಶೋ ನಡ್ಸಲ್ಲ. ಅದಕ್ಕೆ ಇವಳೇ ಸರಿ ಅನ್ನಿಸ್ತು, ಹೀಗ್ ಮಾಡ್ದೆ. ಇವಳು ಆಗಲ್ಲ ಅಂದಿದ್ರೆ ಹೇಗಂತಾಳೆ? ದೇವ್ರು ಟ್ಯಾಲೆಂಟ್ ಜೊತೆ 4 ಜನ್ಮಕ್ಕಾಗೋ ಅಷ್ಟು ಬಡತನ ಕೊಟ್ಟಿಲ್ವಾ? ಬಡವ್ರ ವೀಕ್ನೆಸ್ ಅರ್ಥ ಮಾಡ್ಕೊಂಡ್ರೆ ಕೆಲ್ಸ ಗಿಟ್ಟಿಸ್ಕೊಳ್ಳೋದು ತುಂಬಾ ಈಸಿ. ಓ ಸೂಪರ್ ಮೇಡಮ್ ನೀವು. ಮತ್ತೆ 2ನೇ ಕಾರಣ? ದಟ್ಸ್ ಅ ಸೀಕ್ರೆಟ್. ಈಗ ಹೇಳಲ್ಲ, ಮುಂದೆ ಗೊತ್ತಾಗತ್ತೆ. ನಕ್ಷತ್ರ ನನ್ನ ಅದೃಷ್ಟದ ಕೀ. ಅವಳಿಂದ ಒಂದ್ ದೊಡ್ಡ ಕೆಲ್ಸ ಆಗೋದಿದೆ. ಅವಳು ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕು. ಮಿಲಿ,
ಅವಳನ್ನ ಚೆನ್ನಾಗಿ ನೋಡ್ಕೊ, ಮುಂದೆ ಬೇಕಾಗತ್ತೆ. ಸುಡ್ಗಾಡ್ ರೇಡಿಯೋ ಏನು ಕೇಳಿಸ್ತಿಲ್ಲ. ಯಾರೋ ಕೆಳಗೆ ಹಾಕಿರ್ಬೇಕು. ನೀನೇನೋ ಮಾಡಿರ್ತೀಯ. ನಾವೇನಿದ್ರು ಟಿವಿ ಅಷ್ಟೇ, ರೇಡಿಯೋ ಎಲ್ಲ ಮುಟ್ಟಲ್ಲ. ಮೊದಲು ಅದ್ರ ಬ್ಯಾಟ್ರಿ ಚೇಂಜ್ ಮಾಡಿ. ಇನ್ನ 3 ತಿಂಗಳಾಗಿಲ್ಲ ಹಾಕಿ, ಅಷ್ಟರಲ್ಲೇ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಂತೆ. ನೋಡಿದ್ಯಾ, ಸರಿಯಾಗಿ ಗಡ್ಬಿಟ್ರೆ ರೇಡಿಯೋನು ಅದ್ರ ಅಪ್ಪನೂ ನನ್ನ ಮಾತು ಕೇಳತ್ತೆ. ಓ ನಕ್ಷತ್ರ, ಬಂದ್ಯಾ? ಏ ಗೂಬೆ, ನಿನ್ಗೇನೆ ರೋಗ ಬಂದಿರೋದು? ಹೋಗಿ ಹೋಗಿ ಆ ಹುಳ ಹಿಡಿಯೋ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಲ್ಲ. ನೋಡ್ದವ್ರು ಏನಂತಾರೆ, ಹೀಗೆ ಮಾಡಿ ನೀನ್ ನಮ್ಮ ಮರ್ಯಾದೆ ತೆಗಿಲಿಲ್ಲ ಅಂದ್ರೆ ನಿನ್ ನೆಮ್ಮದಿನೇ ಇಲ್ಲ ಅಲ್ವಾ? ಶೋ ಕೇಳೋರು ತಮ್ಮ ಆರ್ಜೆ ಹೀಗಿರ್ತಾಳೆ ಹಾಗಿರ್ತಾಳೆ ಅಂತ ಇಮ್ಯಾಜಿನೇಷನ್ ಅಲ್ಲಿ ಇರ್ತಾರೆ. ಆ ಇಮ್ಯಾಜಿನೇಷನ್ ಮುಂದೆ ಈ ಕಲರ್ನ ತಗೊಂಡೋಗಿ ನಿಲ್ಸಿದ್ರೆ ಏನಾಗ್ಬೇಡ, ಅವರೆಲ್ಲ ಶೋ ಕೇಳೋದನ್ನ ನಿಲ್ಸಲ್ವಾ? ಒಂದ್ ಮಾತು ಆಡದೆ ಸುಮ್ಮನೆ ಇದ್ದಾಳೆ ಅಂದ್ರೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗಿರ್ಬೇಕು. ಹೇಗಪ್ಪ ಫೇಸ್ ಮಾಡ್ಲಿ, ಹೇಗೆ ಇವಳನ್ನ ಕನ್ವಿನ್ಸ್ ಮಾಡ್ಲಿ? ಯಾಕೆ ಗರುಡುಗಂಬ ತರ ನಿಂತಿದ್ಯಾ? ಆ ತಿಗುಣೆ ಹೊಡೆಯೋ ಔಷಧಿನ ಮೂಸಿ ಮೂಸಿ ನಿಂತಲ್ಲೇ ಪ್ರಜ್ಞೆ ತಪ್ಪಿದ್ಯಾ ಹೇಗೆ? ಯಾಕತ್ತೆ ಸುಮ್ಮನೆ ಯಾವಾಗ್ಲೂ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀರಾ? ನಕ್ಷತ್ರ, ನೀನ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ, ನಾನು ಕಾಫಿ ಮಾಡ್ಕೊಡ್ತೀನಿ. ಅಮ್ಮ, ಇಂಥ ಟೈಮಲ್ಲಿ ಕಾಫಿ ಕೊಟ್ರೆ ಏನ್ ಚೆನ್ನಾಗಿರತ್ತೆ. ತಕ 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 ಅಂತ ಕುದಿದೀಯಾಳೆ. ಒಂಚೂರು ತಣ್ಣಗೆ ಜ್ಯೂಸ್ ಆಗ್ಬೋದಾ? ಜ್ಯೂಸ್ ಕೊಟ್ಬಿಡಿ. ಓಕೆನಾ ನಕ್ಷತ್ರ? ಏನ್ ನಕ್ಷತ್ರ, ಜ್ಯೂಸ್ ಆಗ್ಬೋದಾ? ಆಮೇಲಾದ್ರೂ ಇವನ್ ಜೊತೆ ಸಮಾಧಾನವಾಗಿ ಮಾತಾಡ್ಬೋದಾ ಹೇಗೆ? ಇಷ್ಟಂದ್ರೂ ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಇನ್ನು ಲೇಟ್ ಮಾಡಬಾರ್ದು. ಇಲ್ಲಿ ತನಕ ಏನೇನಾಯ್ತೋ ಎಲ್ಲ ಹೇಳಿ ಸತ್ಯ ಒಪ್ಕೋತೀನಿ. ದೇವ್ರೆ, ನನ್ನನ್ನು ನೀನೇ ಕಾಪಾಡು. ಅವಳು ಏನೇ ಬೈದ್ರು ಏನೇ ಅಂದರೂ ತಡ್ಕೋತೀನಿ. ಆದರೆ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಮುರ್ಕೊಂಡು ಹೋಗದೇ ಇದ್ರೆ ಸಾಕು. ನನಗೆ ಭೂಪತಿ ಓಕೆ, ಇನ್ನು ಬೇರೆ ಪ್ರಪೋಸಲ್ ನೋಡೋ ಅಗತ್ಯ ಇಲ್ಲ. ಕೊನೆಗೂ ದೇವ್ರ ಕಣ್ಬಿಟ್ಬಿಟ್ಟ. ಯಾವತ್ ನಿನ್ ಬಾಯಿನಲ್ಲಿ ಈ ಮಾತು ಬರತ್ತೋ ಅಂತ ಕಾಯ್ತಾ ಇದ್ದೆ. ಇವತ್ತು ಓಕೆ ಅನ್ಬಿಟ್ಯಲ್ಲ ರೀ. ನಾವಿವತ್ತೇ ಶಕುಂತಲಾ ದೇವಿ ಮನೆಗೆ ಹೋಗ್ಬಿಟ್ಟು ಸಿಹಿ ಸುದ್ದಿ ಕೊಟ್ಬರೋಣ. ಇದೇ ನನ್ಗಿಷ್ಟ ಆಗಲ್ಲ. ನಾನ್ ಹೇಳಿದ್ನ ಹೋಗಿ ಮಾತಾಡಿ ಅಂತ. ನೀನ್ ಒಪ್ಪದ್ಮೇಲೆ ಮುಂದಿನ ಕೆಲಸ ಅದೇ ಅಲ್ವಾ ಪಾಪು? ಶ್ವೇತಾ, ಇದ್ರ ಬಗ್ಗೆ ಮಾತಾಡೋದಕ್ಕೇನೆ ನಿಮ್ಮಿಬ್ರನ್ನ ಕರೆದಿರೋದು. ಇದು ನನ್ನ ಮದ್ವೆ, ನನ್ನ ಲೈಫ್. ನನ್ನ ಮದ್ವೆ ವಿಷಯದಲ್ಲಿ ನನ್ನನ್ನು ಕೇಳ್ದೆ ಏನು ನಡಿಬಾರ್ದು. ಅಲ್ಲ, ವೆಯ್ಟ್, ನಂದಿನ್ನೂ ಮುಗ್ದಿಲ್ಲ. ನಾನು ಈ ಪ್ರಪೋಸಲ್ಗೆ ಒಪ್ಕೊಂಡಿದ್ದೀನಿ ಅಂತ ಯಾರಿಗೂ ಹೇಳ್ಕೊಡ್ದು. ಬೇರೆ ಯಾರಿಗೋ ಯಾಕೆ, ಭೂಪತಿ ಅಮ್ಮ ಶಕುಂತಲಾ ದೇವಿಗೂ ಈ ವಿಷಯ ಗೊತ್ತಾಗ್ಬಾರ್ದು.
ಇದೊಳ್ಳೆ ಕಥೆ ಆಯ್ತಲ್ಲ. ಹೇಳ್ಬಾರ್ದು ಅಂದ್ರೆ ಹೇಗೆ? ಹೇಳ್ದೆ ಇದ್ರೆ ಮದುವೆ ಮಾತುಕತೆ ಮುಂದುವರ್ಸೋದಾದ್ರೂ ಹೇಗೆ? ಸಿ, ಅದೆಲ್ಲ ನಿಮಗ್ ಬೇಡ. ನನ್ನ ಮದ್ವೆ ನಾನು ನೋಡ್ಕೊಳ್ತೀನಿ. ಅಲ್ವೇ, ನನ್ನ ಮದ್ವೆ ನಾನು ನೋಡ್ಕೋತೀನಿ ಅಂದ್ರೆ ಶಾಕುಂತಲಾ ದೇವಿ ಸುಮ್ಮನೆ ಇರ್ತಾರ? ಭೂಪತಿಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ತಾರಷ್ಟೇ. ಬೇರೆ ಹುಡ್ಗಿ ಅದೆಲ್ಲ ಏನೂ ಆಗಲ್ಲ. ಭೂಪತಿ ನನ್ನನ್ನೇ ಮದ್ವೆ ಆಗ್ತಾನೆ. ನಮಗ್ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಶ್ವೇತಾ. ಒಂದೇ ಮಾತಲ್ಲಿ ಬಿಡ್ಸ್ ಹೇಳ್ಬಾರ್ದಾ? ನೀನು ಭೂಪತಿ ಮೊದಲಿಂದಾನು ಫ್ರೆಂಡ್ಸಾ ಹೇಗೆ? ಗೊತ್ತಾ ನಿನ್ಗವನು? ಗೊತ್ತು. ನಾವೊಂಥರ ಫ್ರೆಂಡ್ಸ್. ಓಕೆ, ಲೀವ್ ಇಟ್. ನನ್ನ ಮದುವೆ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಭೂಪತಿನೇ ನಿಮ್ ಕಾಲಿಗೆ ಬಿದ್ದು ನಾನ್ ಮದ್ವೆ ಅಂತ ಆದ್ರೆ ನಿಮ್ಮ ಮಗಳನ್ನೇ ನನ್ನ ಜೊತೆ ಕಳಿಸ್ಕೊಡಿ ಅಂತ ಬೇಡ್ಕೊಂತಾನೆ. ಬೇಕಿದ್ರೆ ನೋಡ್ತೀರಿ. ಛೇ, ಏನಮ್ಮ ನೀನು? ಅವನು ನಮ್ಮ ಕಾಲಕ್ಕೆ ಬಂದು ಬೀಳೋದ? ಅಷ್ಟು ದೊಡ್ಡವರು, ಅವರಾಗೆ ಸಂಬಂಧ ಕೇಳ್ಕೊಂಡು ಬಂದ್ರೆ ನೀನ್ ಹೀಗೆ? ಅಲ್ಲ ಕಣೆ, ಲಕ್ಷಣವಾಗಿ ಕೂತು ಮಾತಾಡಿ ಮದುವೆ ಗೊತ್ತು ಮಾಡೋಣ. ಏನೇ ಇದೆಲ್ಲ? ದಟ್ಸ್ ನನ್ ಆಫ್ ಯುವರ್ ಕನ್ಸರ್ನ್. ನನ್ನ ಮದ್ವೆ ನನಗೆ ಹೇಗ್ ಬೇಕೋ ಹಾಗೆ ನಡೆಯುತ್ತೆ. ಅಲ್ಲಿ ನಾನು ಏನ್ ಹೇಳ್ತೀನೋ ಅದೇ ಫೈನಲ್, ಅದೇ ನಡೆಯೋದು. ದಟ್ಸ್ ಇಟ್. ಮದ್ವೆಗೆ ಒಪ್ಪಿದ್ಲು ಅಂತ ಖುಷಿ ಪಡೋದು, ಇವಳಿನ್ನೇನು ಅವಾಂತರ ಮಾಡ್ತಾಳೋ ಅಂತ ಗಾಬರಿ ಪಡೋದು ಒಂದು ಗೊತ್ತಾಗ್ತಿಲ್ಲ. ಇವಳು ಯಾಕ್ರಿ ಹೀಗೆ? ಬಿಡು ಆರ್ತಿ, ನನಗೆ ಹುಡುಗ ಓಕೆ, ಮದ್ವೆಗೆ ಒಪ್ಪಿದ್ದೀನಿ ಅಂತ ಅಂದ್ಲಲ್ಲ. ನಮ್ಮ ಹತ್ರ ಇಷ್ಟ ಆದ್ರೂ ಹಂಚ್ಕೊಳಕ್ ಮನ್ಸು ಬಂತಲ್ಲ ಅವಳಿಗೆ. ಕೆಲವೊಂದ್ಸಲ ಅವಳು ನನ್ನನ್ನು ಅಪ್ಪ ಅಂತ ಲೆಕ್ಕಕ್ಕೆ ಇಟ್ಟಿದ್ದಾಳೋ ಏನೋ ಅಂತ ಡೌಟ್ ಆಗುತ್ತೆ ನಂಗೆ. ಎಷ್ಟು ಆಸೆ ಆಗುತ್ತೆ ಗೊತ್ತಾ? ಅಷ್ಟು ಮುದ್ದಾದ ಮಗಳನ್ನ ಬಾಯಿ ತುಂಬಾ ಚಿನ್ನಮ್ಮ, ಪಾಪು ಅಂತ ಕರಿಬೇಕು ಅಂತ. ಆದ್ರೆ ಬಿಡು, ಇದೆಲ್ಲ ನಾವು ಪಡ್ಕೊಂಬಂದಿರೋದಷ್ಟೇ. ಯಾಕ್ರಿ ಇಷ್ಟೊಂದು ನೊಂದ್ಕೋತೀರ? ನಿಮ್ದೊಳ್ಳೆ. ಅವಳು ಇನ್ನೂ ಚಿಕ್ಕೊಳ್ಕಂಡ್ರೆ ಮುಂದೆಲ್ಲ ಅರ್ಥ ಮಾಡ್ಕೋತಾಳೆ. ಹೊರಗಿನ ಪ್ರಪಂಚಕ್ಕೆ ಈ ಚಂದ್ರಶೇಖರ್ ದೊಡ್ಡ ಮನುಷ್ಯ. ಡೈರೆಕ್ಟ್ ಆಗಿ CM ಮನೆಗೆ ಹೋಗಿ ಮಾತಾಡಿಸ್ಕೊಂಬರೋ ಅಷ್ಟು ಇನ್ಫ್ಲೂಯೆನ್ಸ್ ಇರೋನು. ಆದ್ರೆ ನಮ್ಮನೇಲಿ ನನ್ನ ಮಗಳಿಗೆ ನಾನೊಂದು ಮುಜುಗ್ರ. ಅವಳಿಗೆ ನನ್ನ ಪ್ರೀತಿಗಿಂತ ನನ್ನ ಬಣ್ಣನೇ ಎದ್ದು ಕಾಣುತ್ತೆ. ಅವಳ ಹೆಸರಿಗೆ ತಕ್ಕಂತೆ ಹುಣ್ಣಿಮೆ ಚಂದ್ರನ್ ತರ ಇದ್ರೆ ನಾನು ಹೀಗೆ. ಸುಮ್ಮನಿರಿ, ನೀವೇನು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು. ಅವಳು ಆ ಥರ ಎಲ್ಲ ಏನೂ ಅನ್ಕೊಂಡ್ರಲ್ಲ. ನನಗೆ ಅರ್ಥ ಆಗುತ್ತೆ ಆರ್ತಿ. ಅವಳು ನನ್ನನ್ನು ಹೇಗೆ ಟ್ರೀಟ್ ಮಾಡಿದ್ರು ನನ್ನ ಪ್ರೀತಿ ಏನು ಕಮ್ಮಿ ಆಗಲ್ಲ. ನನ್ನ ಜೀವ ಕಣೆ ಅವಳು. ನನ್ನ ಸರ್ವಸ್ವನೇ ಅವಳಿಗಿಟ್ಟಿದ್ದೀನಿ. ಅವಳ ಖುಷಿಗೋಸ್ಕರ ಈ ಚಂದ್ರಶೇಖರ್ ಏನ್ ಬೇಕಾರೋ ಮಾಡ್ತಾನೆ. ನಕ್ಷತ್ರ, ದೇವ್ರೆ, ಇವತ್ತು ಎಲ್ಲ ಒಪ್ಕೊಂಡು ಅವಳ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಅವಳು ಎಷ್ಟು ಬೈದ್ರು ಬೈದ್ಬಿಡ್ಲಿ, ಆದ್ರೆ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಹಾಳಾಗ್ಬಾರ್ದಪ್ಪ. ನಕ್ಷತ್ರ, ನಕ್ಷತ್ರ, ನಾನು ಈ ಹತ್ರ ಮಾತಾಡಬೇಕು. ನೀವೆಲ್ಲ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಎಷ್ಟು ಪ್ರೀತಿಸ್ತೀರಾ. ಆದರೆ ನಾನು ಹೀಗೆ ಮಾಡಬಾರ್ದಾಗಿತ್ತು. ಆದರೆ ನನ್ನ ಇದ್ದ ಪರಿಸ್ಥಿತಿ ಹಾಗೆ. ಇದ್ರ ಹಿಂದಿನ ಉದ್ದೇಶನೇ ಬೇರೆ.
ಅದನ್ನೆಲ್ಲ ಹೇಳಿದಿದ್ರೆ ಈ ರೀತಿ ನನಗೊಂದು ಎಕ್ಸ್ಪೀರಿಯನ್ಸೇ ಆಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ವಿಷಯನೂ ಮುಚ್ಚಿಟ್ಟೆ. ನೋಡು, ನಾನು ಎಲ್ಲಾನು ಹೇಳ್ಬಿಡ್ತೀನಿ. ಇಷ್ಟು ದಿನ ನಿಮ್ಮ ಹತ್ರ ಯಾಕೆ ಈ ವಿಷಯನ ಮುಚ್ಚಿಟ್ಟೆ, ಏನೇನಾಯ್ತು, ಯಾಕೆ ಹೀಗಿದ್ದೆ, ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಆಮೇಲೆ ಆದ್ರೂ ಕ್ಷಮಿಸ್ತೀಯಾ ಪ್ಲೀಸ್? ಇವಾಗ ಪ್ಲೀಸ್ ಅಂದ್ರೆ ಏನೋ ಬಂತು? ಇಷ್ಟ ದಿನ ಎಲ್ಲ ವಿಷಯ ಮುಚ್ಚಿಟ್ಟಿದ್ಯಲ್ಲ, ಅವಾಗಿರ್ಬೇಕಾಗಿತ್ತು ಈ ಬುದ್ಧಿ. ಅದೇನೋ ಹೇಳ್ತೀನಿ ಅಂದ್ಯಲ್ಲ, ಹೇಳ್ಕೊ. ಇವತ್ತಾದ್ರೂ ನಿನ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಗ್ಲಿ. ಅದಾದ್ಮೇಲೆ ಕ್ಷಮಿಸ್ಬೇಕೋ ಬಿಡ್ಬೇಕೋ ಅನ್ನೋದನ್ನ ಯೋಚನೆ ಮಾಡ್ತೀನಿ.